ಫಸ್ಟ್ ಯುಟಿಲಿಟಿ ಕ್ರಿಯೇಷನ್ ಅಂಡ್ ಟ್ರಾನ್ಸ್ಫರ್ ಅಂದ್ರೆ ನಮ್ಮ ಕಡೆ ಮೊದಲ ತಗೊಂಡಿರ್ಬೇಕು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ಬೇಕು, ಆ ನಂತರ ಮತ್ತೊಬ್ಬರಿಗೆ ಹಸ್ತಾಂತರಣ ಅಥವಾ ಮತ್ತೊಬ್ಬರಿಗೆ ಕೊಟ್ಟಿರ್ಬೇಕು. ಇವು ಎರಡು ಯುಟಿಲಿಟಿ ಅಲ್ಲಿ ಇರಬೇಕು. ಕ್ರಿಯೇಷನ್ ಅಂಡ್ ಟ್ರಾನ್ಸ್ಫರ್ ಯುಟಿಲಿಟೀಸ್ ಅಂತೀವಿ ನಾವು. ಎರಡನೇದ ಈ ಕ್ರಿಯೇಷನ್ ಅಂಡ್ ಟ್ರಾನ್ಸ್ಫರ್ ಯುಟಿಲಿಟಿ ಅಷ್ಟೇ ಇದ್ರ ಅದಕ್ಕೆ ನಾವು ಬಿಸ್ನೆಸ್ ಅನ್ಬೋದೇನಾ? ಇದಷ್ಟೇ ಇದ್ರ ನಾವು ತಗೊಂಡಿವಿ ಕೊಟ್ಟಿವಿ ಅಂದ್ರೆ ಬಿಸ್ನೆಸ್ ಏನಿರ್ಬೇಕಲ್ಲಿ? ಮತ್ತ ಪ್ರಾಫಿಟ್ ಅಂಡ್ ಲಾಸ್ ಅದಂತೂ ಇರಬೇಕು. ಅಲ್ಲಿ ಡೀಲಿಂಗ್ ಆಗಿರ್ಬೇಕು, ಡೀಲ್ ಆಗಿರ್ಬೇಕು. ಡೀಲ್ ಅಂದ್ರ ಅದು ಶಬ್ದ ನಾವು ಯಾವತ್ತೂ ಬಳಕೆ ಮಾಡ್ಕೋತೀವಿ. ಡೀಲ್ ಸಕ್ಸೆಸ್ ಆತು, ಡೀಲಿಂಗ್ ಸಕ್ಸೆಸ್ ಆತು ಅಂದ್ರೆ ಏನಾತು? ವ್ಯವಹಾರ ಶುದ್ಧ ಆತು ಅಂದ್ರೆ ಡೀಲಿಂಗ್ ಸಕ್ಸೆಸ್ ಆತು. ವ್ಯವಹಾರ ಶುದ್ಧ ಹೆಂಗಾಗತಿ? ಮಾತಾಡಿದ್ರೆ ಶುದ್ಧ ಆತು. ಡೀಲ್ ಅನ್ನೋದು ಎದಕ್ಕ? ಡೀಲ್ ಅನ್ನೋದು ಎದಕ್ಕ? ಈಗ ಡೀಲ್ ಅನ್ನೋದು ಎದಕ್ಕ? ಒಂದು ವಸ್ತು ಹೋಗಿ ಮತ್ತೊಂದು ವಸ್ತು ನಮಗ ಬಂದಿರ್ಬೇಕು ಅಂದ್ರೆ ನಾವ ಡೀಲ್ ಕಂಪ್ಲೀಟ್ ಆತು ಅಂತೀವಿ. ಅಂದ್ರೆ ಒಂದು ವಸ್ತು ಹೋತು ಮತ್ತೊಂದು ವಸ್ತು ಬಂದಿರ್ಬೇಕು ನಮ್ಗ. ಅಂದ್ರೆ ನೀವೇನ್ರಿ ಮಾರಾಟ ಮಾಡಿದಿರಿ ಅದ್ರ ಪರವಾಗಿ ನಮಗ ರೊಕ್ಕ ಬರ್ಬೇಕು ಅಂದ್ರೆ ಡೀಲ್ ಕಂಪ್ಲೀಟ್ ಆತು. ಅಂದ್ರ ಅಲ್ಲಿ ಡೀಲ್ ಆಗಿರ್ಬೇಕು. ನೀವು ತಯಾರಿಸ್ಲಾತೀರಿ ಕುಡ್ಲಾತೀರಿ ಅಂದ್ರೆ ಬಿಸ್ನೆಸ್ ಅಲ್ಲ. ಅದು ಕೊಟ್ರೆ ಮತ್ತೊಂದು ಏನ್ರಿ ತಗೋಬೇಕಲ್ಲ. ಅಂದ್ರೆ ಅಲ್ಲಿ ಡೀಲಿಂಗ್ ಇರ್ಬೇಕು. ತಯಾರಿಸೋದು ಕೊಡೋದು ಹಂಗ ಏನು ತಗೊಳಂಗಿಲ್ಲ ಅಂದ್ರೆ ಅದಕ್ಕೆ ಬಿಸ್ನೆಸ್ ಅನ್ನಂಗಿಲ್ಲ. ಔಷಧ ಮಾಡ್ಲತ್ತಾನ ಹಂಗ ಕೊಡತಾನ ಅದಕ್ಕೆ ಬಿಸ್ನೆಸ್ ಅಂತಾರೇನ? ಅನ್ನಂಗಿಲ್ಲ. ನಾವ ದಾನ ಧರ್ಮ ಮಾಡತಾನಂತ ಬಿಸ್ನೆಸ್ ಅನ್ನಂಗಿಲ್ಲ. ಬಿಸ್ನೆಸ್ ದಲ್ಲಿ ಒಂದು ವಸ್ತು ಹೋದರೆ ಮತ್ತೊಂದು ವಸ್ತು ನಮಗ ಬಂದಿರ್ಬೇಕು ಅಂದ್ರೆ ನಾವ ಡೀಲ್ ಆತಂತೀವಿ. ಓಕೆ, ಡೀಲ್ ಅಂದ್ರೆ ಪರ್ಚೇಸ್ ಸೇಲ್ಸ್ ಇರಬೇಕು, ಕ್ರಿಯೇಷನ್ ಅಂಡ್ ಟ್ರಾನ್ಸ್ಪರೆನ್ಸಿ ಇರಬೇಕು, ಅದ್ರ ಜೊತೆಲಿ ಡೀಲ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ನಾವು ಬಿಸ್ನೆಸ್ ಅನ್ಬೋದು. ಇವೆರಡು ಫೀಚರ್ ಇದ್ರೆ ಬಿಸ್ನೆಸ್ ಅನ್ನೋದ. ಮತ್ತೆ ಯಾವ ಫೀಚರ್ ಬೇಕು? ಇವು ಎರಡು ಅದಾವ ಅಂದ್ರೆ ಬಿಸ್ನೆಸ್ ಅನ್ಬೋದು ಅಥವಾ ಇಲ್ಲೋ? ಇವೆರಡು ಫೀಚರ್ ಇದ್ರೆ ಬಿಸ್ನೆಸ್ ಅನ್ಬೋದಲ್ಲ. ಏನ್ ಮತ್ತೆ ಯಾವ ಫೀಚರ್ ಬೇಕು? ಅದಿರ್ಲಿಕ್ಕೂ ಬಿಸ್ನೆಸ್ ಅಲ್ಲ. ಬಾ ಇದು ಕಾಂಪ್ಲಿಕೇಶನ್ ಐತಿ, ಏನ್ ಅರ್ಥನ ಆಗೋತ್ತಲ್ಲ. ಈಗ ಒಂದು ವ್ಯವಹಾರ ನೋಡ್ಕೊಳ್ಳಿ. ಈಕೆ ತನಗ್ ಬೇಕಂತ ಒಂದ್ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಂಡ್ಬಂದ್ರು, 5,000 ರೂಪಾಯಿ ಕೊಟ್ಟ. ಯಾಕೋ ಸರಿ ಅನಿಸ್ಲಿಲ್ಲ. ಮುಂದೆ 10,000 ರೂಪಾಯಿ ಮಾರಾಟ ಮಾಡಿ. ಫಸ್ಟ್ ಫೀಚರ್ ಅದ್ರಾಗ ಐತಲ್ಲ, ಕ್ರಿಯೇಷನ್ ಟ್ರಾನ್ಸ್ಫರ್ ಅಂದ್ರೆ ಪರ್ಚೇಸ್ ಸೇಲ್ಸ್ ಆಗೈತಿ. ಎರಡನೇದ ಮೊಬೈಲ್ ಕೊಟ್ಟ ರೊಕ್ಕನು ತಗೊಂಡಳು ಅಂದ್ರೆ ಅದು ಬಿಸ್ನೆಸ್. ಆಕೆ ಹೇಳ್ಬೋದಾ ನಂದು ಮೊಬೈಲ್ ಬಿಸ್ನೆಸ್ ಐತೆ ಅಂತ? ಮತ್ತೇನ್ ಬೇಕು? ಅದ ಬಿಸ್ನೆಸ್ ಅನ್ನಕ್ ಮತ್ತೇನ್ ಬೇಕು? ಒಂದ್ ಬೇಕಂತ ಒಂದಿರ್ತ ಬೇಡ ಅಂತ ಕೊಟ್ರು ಅದಕ್ಕೆ ಬಿಸ್ನೆಸ್ ಅಂತೀವಿ ನಾವ. ಮತ್ತೇನ್ ಬೇಕು ಅಂದ್ರೆ ಅದಕ್ಕೆ ನಾವು ಬಿಸ್ನೆಸ್ ಅನ್ಬಹುದು. ಇನ್ವೆಸ್ಟ್ಮೆಂಟ್ ಅದ ರೊಕ್ಕ ಹಾಕಿರ್ತಾಳ 5,000 ರೂಪಾಯಿ. ಅದು ಇನ್ವೆಸ್ಟ್ಮೆಂಟ್ ಅಂದ್ರೆ ಏನ ಮುಂದೆ ತಿಳ್ಕೊಂಡು ನಾವು ಪರ್ಫೆಕ್ಟ್ ಇದೇ ಇನ್ವೆಸ್ಟ್ಮೆಂಟ್. ರೆಗ್ಯುಲರ್ ಡೀಲಿಂಗ್ ಆಗಿರ್ಬೇಕು. ಒಂದು ತೋದು ಮಾರಾಟ ಮಾಡೋದು, ತಗೊಂಡು ಮಾರಾಟ ಮಾಡೋದು, ತೋದು ಮಾರಾಟ ಮಾಡೋದು, ಇದು ಕಂಟಿನ್ಯೂಸ್ ಇರಬೇಕು. ರೆಗ್ಯುಲರ್ ಡೀಲಿಂಗ್ ಅಥವಾ ಕಂಟಿನ್ಯೂಸ್ ಡೀಲಿಂಗ್ ಅಂತೀವಿ ನಾವು. ಕಂಟಿನ್ಯೂಸ್ಲಿ ಆ ವ್ಯವಹಾರಗಳನ್ನ ನಡೆಯುತ್ತಿದ್ದು ಆಕೆ ಅನ್ಬೋದು ಒಂದು ಮಾರಾಟ ಮಾಡಿ ಅಂದ್ರೆ ಬಿಸ್ನೆಸ್ ಅಲ್ಲ. ಒಂದು ಡೀಲ್ ಎಲ್ಲೇ ಮಾಡಿ ನಮಗೆ ಬಿಸ್ನೆಸ್ ಅನ್ನೋದಿಲ್ಲ. ನಾವು ಅದಕ್ಕೆ ನಾವು ಬಿಸ್ನೆಸ್ ಅನ್ನೋದಿಲ್ಲ. ಏನ್ ಬಿಸ್ನೆಸ್ ಅಂತೀವಿ ಅನ್ನಂಗಿಲ್ಲ. ಅದ ಹೆಂಗಿರ್ಬೇಕು? ಕಂಟಿನ್ಯೂಸ್ ಇರಬೇಕು ಅಂದ್ರೆ ಅದಕ್ಕೆ ನಾವು ಬಿಸ್ನೆಸ್ ಅನ್ಬೋದು. ಇನ್ನ ಈ 3 ಫೀಚರ್ ಇದ್ರೆ ಬಿಸ್ನೆಸ್ ಅನ್ಬೋದಾ ಅಥವಾ ಇಲ್ಲ? ಮತ್ತೇನ್ ಬೇಕು? ಪರ್ಚೇಸ್ ಸೇಲ್ಸ್ ಆಗಿರ್ಬೇಕು, ಅದರ ಜೊತೆಲೆ ಡೀಲ್ ಆಗಿರ್ಬೇಕು, ರೆಗ್ಯುಲರ್ ಡೀಲಿಂಗು ಆಗಿರ್ಬೇಕು. ಈ 3 ಫೀಚರ್ಸ್ ಅನ್ನ ಇತ್ತು ಅಂದ್ರೆ ನಾವ ಅದಕ್ಕೆ ಬಿಸ್ನೆಸ್ ಅನ್ಬಹುದು ಅಥವಾ ಇಲ್ಲೋ? ಏನ್ ಮತ್ತೇನ್ ಬೇಕು?
ಆ ಮಾರ್ಕೆಟ್ದಾಗ ಮಾರಾಮ ಪರ್ಚೇಸ್ ಸೇಲ್ಸ್ ಅಲ್ಲ. ಫೀಚರ್ ವೈಶಿಷ್ಟ್ಯ ಬೇಕು. ವಿದೌಟ್ ಮಾರ್ಕೆಟ್ ಮಾರಾಟ ಮಾಡಿರೋದು ಬಿಸ್ನೆಸ್. ಮಾರ್ಕೆಟ್ ಬೇಕಾ ಹಂಗೇನಿಲ್ಲ, ಮಾರ್ಕೆಟ್ದಾಗ ಕೂತು ಮಾರಾಟ ಮಾಡ್ಬೇಕು ಹಂಗೇನಿಲ್ಲ. ದೂರ ಕೂತು ಮಾರಾಟ ಮಾಡ್ರಿ, ಬಂತು ಮಾರಾಟ ಮಾಡಿದ್ರೆ ಇವು ಮೂರು ಇದ್ರೆ ಬಿಸ್ನೆಸ್ ಅನ್ಬೋದು ಏನಿಲ್ಲೋ ಅನ್ಬೋದಲ್ಲ. ಈಗ ಒಂದು ವ್ಯವಹಾರ ಹೇಳ್ತೀನಿ, ಮತ್ತ ಒಂದು ಬಿಸ್ನೆಸ್ ಅದು ಬಿಸ್ನೆಸ್ ಐತಿ ಇಲ್ಲೋ ನೀವು ಹೇಳ್ಬೇಕು ನಮ್ಗ. ಓಕೆ, ಈಗ ಒಂದು ಕಂಪನಿ ಐತಿ, ಆ ಕಂಪನಿ ಏನ್ ಮಾಡತೈತಿ, ಅಥವಾ ಒಂದು ವ್ಯಕ್ತಿ ಐತಿ, ಅದೇನ್ ಮಾಡತಾನು, ಅವ ವಸ್ತುಗಳು ಪರ್ಚೇಸ್ ಮಾಡ್ಲತ್ತಾನು 10 ರೂಪಾಯಿಗೆ ಒಂದ, ಮುಂದೆ ಮಾರಾಟ ಮಾಡತಾನ 5 ರೂಪಾಯಿಗೆ ಒಂದ, ಕಂಟಿನ್ಯೂಸ್ ಮಾಡತಾನು. ಅಲ್ಲಿ ಪರ್ಚೇಸ್ ಸೇಲ್ಸ್ನು ಐತಿ, ಡೀಲಿಂಗು ಆಲತೈತಿ, ಮತ್ತ ರೆಗ್ಯುಲರ್ ಡೀಲಿಂಗು ಮಾಡ್ಲತ್ತಾನು. ಅಂದ್ರೆ ಬಿಸ್ನೆಸ್ ಬಿಸ್ನೆಸ್ ಅದ. 10 ರೂಪಾಯಿ ತೊಗೊಳೋದು 5 ರೂಪಾಯಿ ಮಾರಾಟ ಮಾಡೋದು, ಲಾಸ್ ಆಗತೈತಿ ಅಂದ್ರೆ ಅದಕ್ಕೆ ಬಿಸ್ನೆಸ್ ಅನ್ನೋದೇನಾ? ಅದಕ್ಕೆ ನಾವು ಬಿಸ್ನೆಸ್ ಅನ್ನಂಗಿಲ್ಲ. ಇವು ಮೂರು ಫೀಚರ್ ಅದಾವು ಅಂದ್ರೂ ಕೂಡ ನಾವು ಬಿಸ್ನೆಸ್ ಅನ್ನಂಗಿಲ್ಲ. ಮತ್ತೆ ಯಾವ ಫೀಚರ್ ಅದರಲ್ಲಿ ಇರಬೇಕು? ಬಿಸ್ನೆಸ್ ದ ಉದ್ದೇಶ ಏನಿರ್ತೈತಿ? ಪ್ರಾಫಿಟ್ ಗಳಿಕೆ ಮಾಡೋದು. ಓಕೆ, ಅಂದ್ರೆ ಇಲ್ಲಿ ಪ್ರಾಫಿಟ್ ಮೋಟಿವ್, ಅವನ ಮೋಟಿವ್ ಏನಿರ್ಬೇಕು, ಅವನ ಉದ್ದೇಶ ಏನಿರ್ಬೇಕು? ಪ್ರಾಫಿಟ್ ಗಳಿಕೆ ಮಾಡೋದು. 10 ರೂಪಾಯಿ ತಗೊಂಡ್ರ 11 ರೂಪಾಯಿಗೆ ಮಾರಾಟ ಮಾಡಲೇಬೇಕು. 5 ರೂಪಾಯಿಗೆ ಮಾರಾಟ ಮಾಡ್ಲತ್ತಾನು ಅಂದ್ರೆ ಅದು ಬಿಸ್ನೆಸ್ ಅಲ್ಲ. ಅಂದ್ರೆ ಏನು ಅನ್ನೋದು ಅದಕ್ಕಂತ ಲಾಸ್ ಐತಿ. ಬಿಸ್ನೆಸ್ ಏನು ಅನ್ನೋದು ಅದಕ್ಕ ಅವ ದಾನ ಧರ್ಮ ಮಾಡ್ಲತ್ತಾನ ಅಲ್ಲ, ಅವ ಬಿಸ್ನೆಸ್ ಮಾಡ್ಲತ್ತಿಲ್ಲ, ಅವೇನ್ ಮಾಡತಾನು? ದಾನ ಧರ್ಮ ಏನು ಮಾಡತಾನು. ಓಕೆ, ಇವ 4 ಫೀಚರ್ ಇದ್ರ ಬಿಸ್ನೆಸ್ ಏನ್ ಮತ್ತೆ ಯಾವ ಫೀಚರ್ ಬೇಕು? ಏನೋ ಒಂದು ಫೀಚರ್ ಐತಿ, ಆ ಫೀಚರ್ ಇರ್ಬೇಕು. ಆ ಫೀಚರು ಇಲ್ಲ ಅಂದ್ರೆ ಬಿಸ್ನೆಸ್ ಅಲ್ಲ ಅದ, ಅದು ಫೀಚರ್ ಇರ್ಬೇಕು. 5 ಫೀಚರ್ ಇದ್ರನ ನಾವು ಇದು ಬಿಸ್ನೆಸ್ ಐತಿಲೋ ಕಂಡು ಹಿಡಿಬೇಕಂದ್ರೆ 5 ಫೀಚರ್ ಇದೈತಿಲೋ ಐತಿಲೋ, ಇವು 5 ಅದಾವಲ್ಲ ಅಂತ ಬಿಸ್ನೆಸ್. ಇದ್ರಾಗ ಒಂದೇ ಇಲ್ಲ ಅಂದ್ರೆ ಬಿಸ್ನೆಸ್ ಅಲ್ಲದ, ಬಿಸ್ನೆಸ್ ಅಲ್ಲ. ಅದ್ರದ್ದು ಅಕೌಂಟಿಂಗು ಮಾಡಂಗಿಲ್ಲ, ಏನ್ ಅವಶ್ಯಕತೆನೂ ಇಲ್ಲ. ಬಿಸ್ನೆಸ್ ಅಲ್ಲ, ಹೋಗು ವ್ಯವಹಾರಗಳು ಬರ್ದಿ. ಮತ್ತೆ ಬಿಸ್ನೆಸ್ ಮನ್ಗ ಇದು ಬೇಡಾಗಿರ್ತೈತಿ, ಬೇಡಪ್ಪ ನಂಗಂತಾನ ಖರೆ ಅದ ತಾನ ಬಂದಿರ್ತೈತಿ ಬಿಸ್ನೆಸ್ದಾಗ. 5ನೇ ಫೀಚರ್ ಬೇಡ ಅಂತಾರದ, ಆದ್ರ ಅದ ನಾ ಬರದ ಬಂದ ಬಿಟ್ಟಿರ್ತೈತಿ. ಅದ ಯಾವ್ದಂದ್ರೆ ರಿಸ್ಕ್. ರಿಸ್ಕ್ ಅವ ಬೇಡ ಅಂತಿರ್ತಾನ, ಆದ್ರ ರೊಕ್ಕ ಹಾಕಿರ್ತಾನ ಅಲ್ಲಿ, ತಕ್ಕೊಳಕ ಬೇಕು. ಇಲ್ಲಿ ಕರೆ ಎಲ್ಲ ಹೋತಂದ್ರ ಹೋತ್, ಬಿಸ್ನೆಸ್ ಹೋತು, ಎಲ್ಲಾನು ಹೋತು. ಅಂದ್ರ ರಿಸ್ಕ್ ಎಲ್ಲಿ ಇಲ್ಲ ಅದು ಬಿಸ್ನೆಸ್ ಅಲ್ಲ. ಬೇಕಾದಂತ ಬಿಸ್ನೆಸ್ ತೋರಿ ಅಲ್ಲಿ ರಿಸ್ಕ್ ಇದ್ದೇ ಇರ್ತದೆ, ಸಣ್ಣದಿರ್ಲಿ ದೊಡ್ಡದಿರ್ಲಿ ರಿಸ್ಕ್ ಅಂತೂ ಇದ್ದೇ ಇರ್ತದೆ. ಅಂದ್ರ ಇವು 5 ಫೀಚರ್ ಇದ್ದು ಅಂದ್ರೆ ನಾವು ಬಿಸ್ನೆಸ್ ಅನ್ಬೋದು. ಅದ್ರದ್ದು ಅಕೌಂಟಿಂಗ್ ಎಲ್ಲ ಮಾಡ್ಕೋಬಹುದು, ಅದರಲ್ಲಿ ವ್ಯವಹಾರಗಳೆಲ್ಲ ಬರ್ದಿರ್ಬೋದು, ನೋಡ್ಕೋಬಹುದು. ಇವ 5 ಅಂತೂ ನಮಗ ಬೇಕೇ ಬೇಕು ಬಿಸ್ನೆಸ್. ಕೊಡ್ತಾನು ಫೀಚರ್ಸ್ ಆಫ್ ದ ಬಿಸ್ನೆಸ್. ಮತ್ತೆ ಬಹಳಷ್ಟು ಅದಾವು, ಅದ್ರ 5 ಇಂಪಾರ್ಟೆಂಟ್ ಫೀಚರ್ ಬಿಸ್ನೆಸ್. ಇವು 5 ಇರ್ಲೇಬೇಕು, ಉಳ್ಕಾದ್ರು ಇರ್ಲಿಕ್ಕೂ ನಡೀತೈತಿ. ಅದಕ್ಕೆ ನಾವು ಬಿಸ್ನೆಸ್ ಅನ್ಬೋದು. ಇವು ಇದ್ರ 5 ಒಳಗಿಂದ ಒಂದಿಲ್ಲ ಅಂದ್ರೆ ಅದು ಬಿಸ್ನೆಸ್ ಅಲ್ಲ. ಇನ್ನ IMP ಇಂಪಾರ್ಟೆಂಟ್ ಟರ್ಮಿನಾಲಜಿ ಇನ್ ದ ಬಿಸ್ನೆಸ್. ಟರ್ಮಿನಾಲಜಿ ಅಂದ್ರೆ ಏನ? ಅಕೌಂಟ್ಸ್. ನಮ್ಮ ಬಿಸ್ನೆಸ್ ಒಳಗೆ ಬಹಳಷ್ಟು ಅಕೌಂಟ್ಸ್ ಇರ್ತಾವಲ್ಲ, ಅದಕ್ಕೆ ನಾವು ಅಂತೀವಿ ಟರ್ಮಿನಾಲಜಿ. ಇಂಪಾರ್ಟೆಂಟ್ ಯಾವ? ಬಹಳಷ್ಟು ಇರ್ತಾವು, ಅದ್ರಾಗೂ ಇಂಪಾರ್ಟೆಂಟ್ ಯಾವ? ಟರ್ಮಿನಾಲಜಿ. ಅವು ನಾವು ತಿಳ್ಕೊಂಡಿಲ್ಲಿ ಇಂಪಾರ್ಟೆಂಟ್ ಟರ್ಮಿನಾಲಜಿ ಯಾವ? ಅಥವಾ ನಿಮ್ಮ ಭಾಷೆಯಲ್ಲಿ ತಿಳಿಸಿ ಹೇಳ್ಬೇಕು, ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಲಾಕ ನಮಗೆ ಏನೇನ್ ಹತ್ತೈತಿ, ಏನ್ ಹತ್ತೈತಿ ಅವ ನಮಗೆ ಇಂಪಾರ್ಟೆಂಟ್ ಇದ್ದಿದ್ರೇನ ಬಿಸ್ನೆಸ್ ನಾವು ಮುಂದುವರಿಸಬಹುದು, ಮಾಡ್ಕೋಬಹುದು. ಅದ್ರಾಗಿಂದ ಅದಿಲ್ಲ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಆಗಂಗಿಲ್ಲ. ಅಂದ್ರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಾಕ ನಮಗ ಏನ್ ಬೇಕು? ಮೊದಲ ಫಸ್ಟ್ ಇನ್ವೆಸ್ಟ್ಮೆಂಟ್. ಏನ್ ಬೇಕು? ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಆತೈತಿಯೋ ಏನ್ ಇನ್ಕಮ್ ಮಾಡ್ಕೋತೀವೋ? ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದ್ರ ಒಂದು ಸಿಂಪಲ್ ಕ್ವಶನ್, ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದ್ರ ಇನ್ಕಮ್ ಬರ್ತೈತಿಯೋ ಬಿಸ್ನೆಸ್ ಮಾಡ್ತೀವೋ? ಇನ್ಕಮ್ ಬರ್ತೈತಿ.
ಅಂತ ಏನ್ ಬೇಕು ಬಿಸ್ನೆಸ್ ಮಾಡ್ಬೇಕಂದ್ರ ಅಮೌಂಟ್ ಬೇಕು, ಕ್ಯಾಶ್ ಬೇಕಲ್ಲ. ಕ್ಯಾಶ್ ನನ್ನ ಕಡೆ 2 ಲಕ್ಷ ರೂಪಾಯಿ ಅಂದ್ರೆ ಆತ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕ್ಯಾಶ್ ಬೇಕೇ ಬೇಕು. ಅದಕ್ಕೆ ನಾವೇನಂತೀವಿ ಕ್ಯಾಪಿಟಲ್ ಅಂತ. ಅಂದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕ್ಯಾಪಿಟಲ್. ಅಮೌಂಟ್ ಅಂದ್ರೆ ಕ್ಯಾಪಿಟಲ್. ಅಮೌಂಟ್ ಕ್ಯಾಪಿಟಲ್ ಎದಕ್ಕೆ ಅನ್ನೋದು? ಕ್ಯಾಪಿಟಲ್ ಅಂದ್ರೆ ಏನಿದೆ? ಬಂಡವಾಳ. ಕನ್ನಡದಾಗ ಹೇಳಿ ಅಲ್ಲ, ಬಂಡವಾಳ. ಬಂಡವಾಳ ಅಂದ್ರೆ ಗೊತ್ತೈತಿಲ್ಲ? ಬಂಡವಾಳ ಅಂದ್ರೆ ಬಂಡವಾಳ ಅನ್ನೋದು ಎದಕ್ಕ? ಬಂಡವಾಳ ಗುರ್ತೈತಿಲ್ಲ? ಕ್ಯಾಪಿಟಲ್ ಅನ್ನೋದು ಎದಕ್ಕ? ಇದು ಬೇಕಲ್ಲ, ದುಡ್ಡು ತಗೊಂಡ ನಮ್ ಬಿಸ್ನೆಸ್ ದಾಗ ಹಾಕಬೇಕು. ಅದಕ್ಕೆ ನಾವು ಬಂಡವಾಳ ಅಂತೀವಿ ಅಥವಾ ಕ್ಯಾಪಿಟಲ್ ಅಂತೀವಿ. ಆ ದುಡ್ಡು ಬೇಕು ನಮ್ ಕಡೆ ಬಿಸ್ನೆಸ್ ಒಳಗೆ ಹಾಕ್ಲಾಕ, ಬಿಸ್ನೆಸ್ ಸ್ಟಾರ್ಟ್ ಮಾಡಾಕ. ಓಕೆ, ಈಗ ನಮ್ಮ ಬ್ಯಾಂಕ್ ಅಕೌಂಟ್ದಲ್ಲಿ ನಮ್ಮ ಕಡೆ ಐತಿ ಕ್ಯಾಶ್ ಕನ ನಾವು ಬಂಡವಾಳ ಅಂತೀವಿ. ನಮ್ಮ ಕಿಶಾಗ ಎಲ್ಲಿವರೆಗೆ ಐತಿ ಅದಕ್ಕೆ ನಾವು ಬಂಡವಾಳ ಅಂತೀವಿ. ಅಥವಾ ಬ್ಯಾಂಕ್ ಐತಿ ನನ್ನ ಕಿಶಾಗ 100 ರೂಪಾಯಿ ಅದಾವು ಅಂದ್ರೆ ನಾವು ಅಂತೀವಿ ನಂದು 100 ರೂಪಾಯಿ ಕ್ಯಾಪಿಟಲ್ ಐತಿ, 100 ರೂಪಾಯಿ ಬಂಡವಾಳ ಅಂತೀವಿ. ಇಲ್ಲ ಅಂತ ಬಂಡವಾಳ ಎದಕ್ಕೆ ಅನ್ನೋದು? ಆ ಅಮೌಂಟ್ ತಗೊಂಡ ನೀವು ಯಾವಾಗ ಬಿಸ್ನೆಸ್ ಒಳಗಡೆ ಹಾಕ್ತೀರಿ, ಬಿಸ್ನೆಸ್ ಆಗಿ ಇದೊಂದು ನನ್ನ 100 ರೂಪಾಯಿ ಅದ ಏನಾಯ್ತು? ಕ್ಯಾಪಿಟಲ್ ಆಯ್ತು, ಬಂಡವಾಳ ಆಯ್ತು. ಅಂದ್ರ ಬಿಸ್ನೆಸ್ ಒಳಗೆ ಏನು ಅಮೌಂಟ್ ನಾವು ಹಾಕ್ತಿವಿ ಆ ಎಲ್ಲ ಅಮೌಂಟ್ ನಾವೇನಂತೀವಿ ಕ್ಯಾಪಿಟಲ್. ಓಕೆ, ದ ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್. ಬಿಸ್ನೆಸ್ ಒಳಗಡೆ ನಾವು ಏನು ರೊಕ್ಕ ಹಾಕ್ತಿವಿ ಇಸ್ ಕಾಲ್ಡ್ ಕ್ಯಾಪಿಟಲ್. ಅದಕ್ಕೆ ನಾವು ಕ್ಯಾಪಿಟಲ್ ಅಂತೀವಿ, ಬಂಡವಾಳ ಅಂತೀವಿ ಕನ್ನಡದಲ್ಲಿ. ಓಕೆ, ಅಂದ್ರೆ ಇದು ಮೊದಲು ಬೇಕೇ ಬೇಕು. ಬಂಡವಾಳ ಇಲ್ಲದ ಬಿಸ್ನೆಸ್ ಸ್ಟಾರ್ಟ್ ಆಗಂಗಿಲ್ಲ, ಕ್ಯಾಪಿಟಲ್ ಇಲ್ಲದ ಬಿಸ್ನೆಸ್ ಸ್ಟಾರ್ಟ್ ಆಗಂಗಿಲ್ಲ. ಇದು ಬೇಕು, ಐತ್ ನಮ್ದು ಕ್ಯಾಪಿಟಲ್. ಮತ್ತೇನ್ ಬೇಕಂತ? ಬಂಡವಾಳ ಆಯ್ತು, ಮುಂದ ಮತ್ತೇನ್ ಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ? ಏನ್ ಬೇಕು? ಬಯರ್ಸ್ ಬೇಕಾ? ಓಕೆ, ಕ್ಯಾಪಿಟಲ್ ಹಾಕಿದೀವಿ, ಬಯರ್ಸ್ ಬೇಕಲ್ಲ. ಆದ್ಮೇಲೆ ನಿಂತು ತುಗೋ ಅಂತ ಚಿಲ್ಲಾಡ್ ಮಾಡ್ಲಾಕ ಇಲ್ಲ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮತ್ತೇನ್ ಬೇಕು? ಬಯರ್ಸ್ ಬೇಕೇ ಬೇಕು. ಬಯರ್ಸ್ ಇದ್ರಂದ್ರೆ ಸೇಲ್ಸ್ ತಾನ ಬರ್ತಾರೆ, ಸಪ್ಲೈಯರ್ಸ್. ಕ್ಯಾಪಿಟಲ್ ಬಿಸ್ನೆಸ್ ದಾಗ ಒಂದು ಆಫೀಸ್ ಬೇಕು, ಜಾಗ ಬೇಕು, ಅದ್ರಾಗ ಮಷಿನರಿ ಬೇಕು, ಫರ್ನಿಚರ್ ಬೇಕು, ಎಲ್ಲ ಬೇಕಲ್ಲ. ಆ ಎಲ್ಲದಕ್ಕೂ ನಾವೇನಂತೀವಿ ಅಸೆಟ್ ಬೇಕು. ಓಕೆ, ಅದೆಲ್ಲ ತರ್ಬೇಕಲ್ಲ. ತರ್ಬೇಕಂದ್ರೆ ರೊಕ್ಕ ತರ್ಬೇಕು ಎಲ್ಲಿಂದರೆ? ನಾವು ಬಂಡವಾಳ ಹಾಕಿದೀವಿ, ಅದ್ರ ಕಡಿಮೆ ಬೀಳ್ತೈತಿ, ಅದ್ರ ರೊಕ್ಕ ಮತ್ತೆ ಕಡಿಮೆ ತರ್ಬೇಕಲ್ಲ. ಈ ಕ್ಯಾಪಿಟಲ್ ಅಂದ್ರೂ ಒಂದು ಲೈಬಿಲಿಟಿನಲ್ಲ. ಈ ಎಲ್ಲಾ ಆಸ್ತಿ ತರ್ಬೇಕಲ್ಲ. ನಮಗೆ ಬಿಸ್ನೆಸ್ ಸಂಬಂಧಪಟ್ಟಂತ ಏನೇನ್ ಆಸ್ತಿ ಇರ್ತಾವ ಆಸ್ತಿ ತರ್ಬೇಕು. ನಮಗ ಮಷಿನರಿ ಆಗ್ಲಿ, ಫರ್ನಿಚರ್ ಆಗ್ಲಿ, ಬಿಲ್ಡಿಂಗ್ ಆಗ್ಲಿ, ಅದೆಲ್ಲ ತರ್ಬೇಕು. ಅದು ಬೇಕು ನಮಗ್ ಮೊದಲ. ಆ ನಂತರ ಅದ ತರ್ಬೇಕಂದ್ರ ರೊಕ್ಕನೂ ಬೇಕು. ರೊಕ್ಕ ಎಲ್ಲಿಂದ ತರ್ಬೇಕು? ನಮ್ಮದು ಸ್ವಂತ ಹಾಕಿದ್ರು ಕೂಡ ನಾಳೆ ಬಿಸ್ನೆಸ್ ಆಗಿನ ತಕೋಬೇಕಲ್ಲ. ಏನ್ ಆ ಕಡೆನ ಅಂದ್ರೆ ಕ್ಯಾಪಿಟಲ್ ಅಂದ್ರೂ ಒಂದು ಲೈಬಿಲಿಟಿ ಐತಿ. ಆ ನಂತರ ಲೋನ್ ತಗೋತೀವಿ. ಓಕೆ, ಲೋನ್ ತಗೋತೀವಿ, ಅದಕ್ಕ ನಾವಂತೀವಿ ಲಯಬಿಲಿಟಿ. ಲಯಬಿಲಿಟೀಸ್ ನಮಗ ಬೇಕೇ ಬೇಕು. ಅಂದ್ರೆ ಅದ್ರ ಜೊತೆಲಿ ಲಯಬಿಲಿಟಿ ತಾನ ಬರ್ತೈತಿ ಬಿಸ್ನೆಸ್ ಒಳಗಡೆ. ರೊಕ್ಕ ದೇನೆ ಇಸ್ಕೊಳ್ಳೋದು, ಬಿಸ್ನೆಸ್ ದಾಗ ಹಾಕೋದು. ಅಂದ್ರೆ ದೇನೆ ತಗೊಂಡ್ರ ನಾವು ವಾಪಸ್ ಕೊಡ್ಬೇಕಲ್ಲ, ಅದಕ್ಕೆ ನಾವಂತೀವಿ ಲಯಬಿಲಿಟೀಸ್. ಇದು ಮೇನ್ ಇಂಪಾರ್ಟೆಂಟ್, ಅಲ್ಲಿ ಬಂದೇ ಬರ್ತೈತಿ, ಬೇಕೇ ಬೇಕು. ಲಯಬಿಲಿಟೀಸ್ ಅಂದ್ರೆ ಕನ್ನಡದಾಗ ಏನಂತೀವಿ ನಾವು? ಹೊಣೆಗಾರಿಕೆ ಏನಂತಾರಲ್ಲ. ಲಯಬಿಲಿಟೀಸ್ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ. ಅದಕ್ಕೆ ನಾವೇಂತೀವಿ ಲಯಬಿಲಿಟೀಸ್. ಅಂದ್ರೆ ಲಯಬಿಲಿಟೀಸ್ ಅದರಲ್ಲಿ ಬೇಕೇ ಬೇಕು. ಇದು ಒಂದು ಅಕೌಂಟ್ ಐತಿ, ಇಂಪಾರ್ಟೆಂಟ್ ಅಕೌಂಟ್. ಇದ ಮತ್ತೆ ಹಿಂದಿದಾಗ ಹೋಗಿದ್ರ ಜಿಂದಗಿ ಏನಂತಾರು? ಜಿಂದಗಿ ಹಿಂದಿ ಒಳಗ. ನಾಲ್ಕನೇದು ಮತ್ತೇನ್ ಬೇಕು? ಇದಂತೂ ಎಲ್ಲರಿಗೂ ಗುರ್ತಿರ್ತೈತೆ ಅಲ್ಲ. ಇದು ಗುರ್ತೈತಿಲ್ಲ, ಇದೇನ
ಯಾವತ್ತು ಇರ್ತೈತಿ. ಗುರ್ತೈತಲ್ಲ, ಸಂಡ್ರಿ ಕ್ರೆಡಿಟರ್ ಮತ್ತೆ ಸಂಡ್ರಿ ಡೇಟರ್ ಎರಡು ಸೇಮ್ ಅನಿಸ್ತಾವ, ಅದೇ ಕನ್ಫ್ಯೂಸ್ ಆಗ್ತೀವಿ ನಾವು. ಸಂಡ್ರಿ ಕ್ರೆಡಿಟರ್ ಅಂದ್ರ ಏನ್ ಕೇಳಿಸಿಲ್ಲ, ಕೊಡೋದಿರ್ತೈತಿ, ಏನ್ ನಾವು ಕೊಟ್ಟಿರ್ತೀವಿ. ಸಂಡ್ರಿ ಕ್ರೆಡಿಟರ್ಸ್ ಅಂದ್ರ ಮತ್ತೆ ಟ್ಯಾಲಿಯದಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇವ ಎರಡ. ಟ್ಯಾಲಿಯದಲ್ಲಿ ಕೂಡ ಇವ ಎರಡು ಇಂಪಾರ್ಟೆಂಟ್. ಮುಂದೆ ನಾ ಇನ್ನ 10 ಸಲ ಹೇಳ್ತೀನಿ, 10 ಸಲ ಕೇಳ್ತೀನಿ, ಆದ್ರೂ ಕನ್ಫ್ಯೂಸ್ ಇರ್ತೀನಿ ನೀವು. ಸಂಡ್ರಿ ಕ್ರೆಡಿಟರ್ ಅಂದ್ರೆ ಏನ ಮತ್ತೆ ಕನ್ಫ್ಯೂಸ್ ಆಗವ್ರು ಅಕೌಂಟ್ದವ್ರ. ಅಕೌಂಟ್ದವ್ರು ಇರ್ಲಿಲ್ಲ, ಅವ್ರು ಕನ್ಫ್ಯೂಸ್ ಇರಂಗಿಲ್ಲ, ಅವ್ರಿಗೆ ಮತ್ತೊಂದು ಮೈಂಡ್ ಇರಂಗಿಲ್ಲ. ಸರ್ ಹೇಳ್ಯಾರ ಸಂಡ್ರಿ ಕ್ರೆಡಿಟರ್ ಇದ್ರೆ ಮುಗಿತ, ಅವ್ರಿಗೆ ಕರೆಕ್ಟ್ ಆಗಿ ಅರ್ಥ ಆಗ್ತೈತಿ. ಅಕೌಂಟ್ದವ್ರು ಅದೆಲ್ಲ ಅಕೌಂಟ್ ತಿಳ್ಯಾಕ ತುಂಬ್ಕೊಂಡ್ ಇದೇನೇನಿ ಬೇರೆ ಬೇರೆ ಅಂತ ತಿಳ್ಕೊಂಡ್ ಅವು ಏದು ಹಿಂಗಿಲ್ಲ ಹಿಂಗ ಅವು ವಿಚಾರ ಮಾಡಿ ಅವು ಬೇರೆನೇ ಹೇಳ್ತಾವ. ಮತ್ತೆ ವಿದೌಟ್ ಅಕೌಂಟ್ ಏನ್ ಇರ್ತಾರಲ್ಲ ಅವ್ರ ಸರ್ ಯಾರ ಸಂಡ್ರಿ ಕ್ರೆಡಿಟರ್ ಅಂದ್ರೆ ಹಿಂಗ, ಯಾಕಂದ್ರೆ ಬೇರೆ ವಿಚಾರನೇ ಇರಂಗಿಲ್ಲ ಅವ್ರ ಅಕೌಂಟ್ ಬಗ್ಗೆ. ಸಂಡ್ರಿ ಕ್ರೆಡಿಟರ್ ಮೀನ್ಸ್ ಸಾಲ, ಲೋನ್ ಅಂತಾರಲ್ಲ ಸಾಲಕ್ಕ, ಏನ್ ಸಂಡ್ರಿ ಕ್ರೆಡಿಟರ್ ಅಂತ. ಸಾಲ ತಗೋತೀವಿ ಅಂದ್ರೆ ನಾವು ಲೋನ್ ಅಂತೀವಿ ಅಲ್ಲ, ಅದ್ರಾಗ ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಲೋನ್, ಸೆಮಿ ಸೆಕ್ಯೂರ್ಡ್ ಲೋನ್ ಅವು ಮುಂದೆ ಬರ್ತಾವು. ಅವು ನೋಡುದು ಈಗ ಸ್ವಲ್ಪ ಸಂಡ್ರಿ ಕ್ರೆಡಿಟರ್ ಡೇಟರ ಅಷ್ಟ ತಿಳ್ಕೊಳ್ಳಿ. ಸಂಡ್ರಿ ಕ್ರೆಡಿಟರ್ ಅಂದ್ರ ನಾವು ಯಾವ ಕಂಪನಿ ಕಡೆಯಿಂದ ಉದುರಿ ಕೊಂಡ್ಕೊಂಡಿರ್ತೀವಿ ಆ ಕಂಪನಿಗೆ ನಾವೇನಂತೀವಿ ಕ್ರೆಡಿಟರ್. ನೀವು 10 ಕಂಪನಿ ಕಡೆಯಿಂದ ತಗೊಂಡಿರಿ, ಆ 10 ಕಂಪನಿಗೆ ನಾವೇಂತೀವಿ ಕ್ರೆಡಿಟರ್ಸ್. ಸಾಲ ಸಾಲ ಅನ್ನಂಗಿಲ್ಲ ಅದಕ್ಕ. ಸಾಲ ಬೇರೆ, ಲೋನ್ ತಗೋತೀವಿ ನಾವ. ಲೋನ್ ಸಾಲ ಅಂದ್ರ ಲೈಬಿಲಿಟಿ ಹೋಗ್ತೈತಿ, ಲೈಬಿಲಿಟಿಗೆ ನಾವು ಸಾಲ ಸೆಪರೇಟ್ ಬರೀತೀವಿ, ಆನಂತರ ಈ ಕ್ರೆಡಿಟರ್ ಸೆಪರೇಟ್ ಬರೀತೀವಿ. ಸಂಡ್ರಿ ಕ್ರೆಡಿಟರ್ ಅದಕ್ಕಂತೀವಿ, ಉದ್ರಿ ಕೊಂಡ್ಕೊಂಡ್ರಿ ಅಂದ್ರ ಕ್ರೆಡಿಟರ್. ಮತ್ತೆ ಯಾವ್ದು ಬೇಕಾದ್ರೆ ನೀವು ಅಮೌಂಟ್ 2 ಲಕ್ಷ ರೂಪಾಯಿ ತಗೊಂಡ್ರಿ ಒಂದು ವ್ಯಕ್ತಿ ಕಡೆಯಿಂದ ಅಂದ್ರ ಅವ್ನು ಸಂಡ್ರಿ ಕ್ರೆಡಿಟರ್ ಅಂತೀವಿ. ಒಂದು ಕಂಪನಿ ಕಡೆಯಿಂದ 2 ಲಕ್ಷ ರೂಪಾಯಿ ತಗೊಂಡ್ಬಂದಿವಿ, ಸಂಡ್ರಿ ಕ್ರೆಡಿಟರ್ ಅನ್ನೋದ 2 ಲಕ್ಷ ರೂಪಾಯಿ ತಗೊಂಡ್ ಬಂದಿವಿ ಅಂದ್ರ ಸಂಡ್ರಿ ಕ್ರೆಡಿಟರ್ ಅಲ್ಲ, ಅದು ಸಾಲ. ಉದ್ರಿ ಕೊಂಡ್ಕೊಂಡಿರಿ ಅಂದ್ರ ಮಾತ್ರ ಕ್ರೆಡಿಟರ, ಇಲ್ಲಿಕರ ಬೇರೆ ಯಾವ್ದಿಲ್ಲ ಸಂಡ್ರಿ ಕ್ರೆಡಿಟರ್ ಆಗಿ ಅನ್ನಂಗಿಲ್ಲ. ಅಂದ್ರ ನಾವ ಉದ್ರಿ ಯಾರ ಕಡೆಯಿಂದ ಕೊಂಡ್ಕೊಂತೀವಿ ಆ ಕಂಪನಿಗೆ ನಾವು ಕ್ರೆಡಿಟರ್ಸ್ ಅಂತೀವಿ. ಅವಾಗಲಿ ನಾವು ರೊಕ್ಕ ತಗೊಂಡ್ಬಂದಿವಿ ಅಂದ್ರ ಅದು ಸಾಲ ಆಗಿಬಿಡ್ತೈತಿ. ಆದ್ರ ನಾವು ಕೊಂಡ್ಕೊಂಡು ಬಂದಿದೀವಿ ಉದ್ರಿ, ಅವ್ರಿಗೆ ನಾವ್ ಅಂತೀವಿ ಸಂಡ್ರಿ ಕ್ರೆಡಿಟರ್ಸ್. ಸಂಡ್ರಿ ಡೆಟರ್ಸ್ ಅಂತೂ ಗೊತ್ತಾಗ್ತದೆ ಏನ. ಉದ್ರಿ ಮಾರಾಟ ಮಾಡಿದೀವಿ ಅಂದ್ರೆ ಡೇಟರ್, ಸಾಲ ಕೊಟ್ಟಿದೀವಿ ಅಂದ್ರೆ ಡೇಟರ್ ಅಲ್ಲ. ಮತ್ತ ನಾವು ರೊಕ್ಕ ಯಾರಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದೀವಿ, ಅವನ ಕಡೆಯಿಂದ ಅಮೌಂಟ್ ಬರೋದೈತಿ, ಅವ್ರಿಗೆ ಡೇಟರ್ ಅನ್ನೋದಿಲ್ಲ ನಾವ. ಓಕೆ, ಡೇಟರ್ ಅಂದ್ರ ಉದ್ರಿ ಯಾರಿಗೆ ಮಾರಾಟ ಮಾಡಿದಿರಿ ಆ ಕಂಪನಿಗಳಿಗೆ ನಾವು ಡೇಟರ್ಸ್ ಕಂಪನಿ ಅಂತ. ಉದ್ರಿ ಕೊಂಡ್ಕೊಂಡಿದೀವಿ ಕ್ರೆಡಿಟರ್ಸ್ ಕಂಪನಿ, ಯಾವ ಕಂಪನಿ ಕಡೆಯಿಂದ ಕೊಂಡ್ಕೊಂತೀರಿ ಅವರೆಲ್ಲ ಕ್ರೆಡಿಟರ. ಮತ್ತೆ ಉದ್ರಿ ಮಾರಾಟ ಮಾಡಿದಿರಿ ಯಾವ ಕಂಪನಿಗಳಿಗೆ ಮಾಡಿದಿರಿ ಅವಕ್ಕೆ ನಾವು ಅಂತೀವಿ ಸಂಡ್ರಿ ಡೇಟರ್ಸ್. ಇವ 5 ಇಂಪಾರ್ಟೆಂಟ್ ಬೇಕೇ ಬೇಕು ನಮ್ಗ. ಅಂದ್ರೆ ಒಂದು ಬಂಡವಾಳ ಬೇಕು, ನಮಗೆ ಬಿಸ್ನೆಸ್ ನಡೆಸ್ಲಾಕ ಆಸ್ತಿ ಬೇಕು, ಆನಂತರ ಆ ಬಿಸ್ನೆಸ್ ದಾಗ ಆಸ್ತಿ ತರ್ಲಾಕ ನಮಗೆ ರೊಕ್ಕ ಕೊಡೋರು ಬೇಕು, ಅಂದ್ರೆ ಲೈಬಿಲಿಟೀಸು ಇರಬೇಕು. ಆನಂತರ ಕ್ರೆಡಿಟರ್ಸ್ ಅಂದ್ರೆ ನಮಗ ವಸ್ತು ಮಾರಾಟ ಮಾಡುವಂತ ಕಂಪನಿಗಳು ಇರಬೇಕು. ಎಲ್ಲರೇ ಹೋಗಿ ನಾ ಮಾರಾಟ ಮಾಡ್ತೀನಿ ಅಂದ್ರೆ ನಡೆದಿಲ್ಲ. ಸಂಡ್ರಿ ಡೇಟರ್ಸು ಇರಬೇಕು, ಅಂದ್ರೆ ನಮ್ಮ ವಸ್ತುಗಳ ಕೊಂಡ್ಕೊಳ್ಳುವಂತ ವ್ಯಕ್ತಿನೂ ಇರಬೇಕು. ಓಕೆ, ನಾ ಎಲ್ಲರೇ ಜಂಗಲ್ದಾಗ ಹೋಗಿ ಕಂಪ್ಯೂಟರ್ ಸೆಂಟರ್ ಇಟ್ಟ ಬರೀ ಕಲಿಲಾಕಂದ್ರೆ ಅವ್ರೆ ನಡಿ ಹಾಕ್ಬಿಡಿ ಅಂತಾರ. ಅಂದ್ರೆ ಅಲ್ಲಿ ಡೇಟರ್ಸು ಇರಬೇಕು, ಅಂದ್ರೆ ನಮ್ಮ ಪ್ರಾಡಕ್ಟ್ ನ ತಗೊಳ್ಳಂತ ಕಂಪನಿಗಳು ಇರಬೇಕು, ಅಂದ್ರ ನಮ್ಮ ಬಿಸ್ನೆಸ್ ನಡೀತೈತಿ. ಇವು 5 ಅಂತೂ ಇದ್ದೇ ಇರ್ತಾವು. ಪ್ರತಿ ಒಂದು ಬಿಸ್ನೆಸ್ ದಲ್ಲಿ ಇವು 5 ಇದ್ದೇ ಇರ್ತಾವು. ಎಕ್ಸ್ಟ್ರಾ ಯಾರ್ಯಾರು ಹೆಂಗ್ ಬೇಕೋ ಅವ್ರು ಜಾಸ್ತಿ ಕಡಿಮೆ ಹಾಕೋಬಹುದು. ಇವ ನಮ್ಮ ಇಂಪಾರ್ಟೆಂಟ್ ಟರ್ಮಿನಾಲಜಿ ಇನ್ ದ ಬಿಸ್ನೆಸ್ ಅಂತೀವಿ ನಾವು. ಇವು 5 ಬಗ್ಗೆ ನಮಗೆ ಬಿಸ್ನೆಸ್ ಗುರುತಿರ್ಬೇಕು. ಮುಂದೆ ಬಹಳಷ್ಟು ಅಕೌಂಟ್ ಬರ್ತಾವ, ಒಂದೊಂದು ನೋಡ್ಕೋತ ಹೋಗುದು ನಾವು. ಗೊತ್ತಾಯ್ತದ? ಇನ್ನ ಟೈಪ್ಸ್ ಆಫ್ ಬಿಸ್ನೆಸ್ ಇವು ಎಲ್ಲರಿಗೂ ಗುರುತಿರ್ತಾವ. ಸ್ವಲ್ಪ
ಜಲ್ದಿಯಾಗಿ ಹೇಳ್ಕೊಂಡು ಹೋಗ್ಬಿಟ್ಟು ನಾವು ಟೈಪ್ಸ್ ಆಫ್ ದ ಬಿಸ್ನೆಸ್. ಫಸ್ಟ್ ಬಿಸ್ನೆಸ್ ಟೈಪ್ ಅಂತೂ ಈಗ ನೋಡಿದ್ರೆ ಬುಕ್ನಾಗ ಬಹಳ ಟೈಪ್ ಕೊಟ್ಟ. ಸ್ವದೇಶಿ ಕಂಪನಿ, ವಿದೇಶಿ ಕಂಪನಿ ಅಲ್ಲ, ಅಂತ ಕಂಪನಿ ಇಂಥ ಕಂಪನಿ ಎಲ್ಲ ಬಹಳಷ್ಟು ಅದಾವು. ಆದ್ರೆ ಅದ್ ನಮಗೇನ್ ಬೇಕಾಗಿಲ್ಲ. ನಾವು ಇಲ್ಲಿ ಕಂಪನಿಗಳು ಯಾವ ನೋಡೋದೈತೆ ಅಂದ್ರ ಆ ಕಂಪನಿ ಒಳಗಡೆ ಓನರ್ ಎಷ್ಟು ಮಂದಿ ಅದಾರು, ಅದರ ಉದ್ದೇಶ ಏನೈತಿ, ಅದರಿಂದ ಯಾವ್ಯಾವ ಟೈಪ್ಸ್ ಬರ್ತಾವೆ ಆ ಟೈಪ್ಸ್ ಅಷ್ಟು ನೋಡ್ಕೊಂಡು. ಫಸ್ಟ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರ ಒಂದು ಬಿಸ್ನೆಸ್ ಒಂದ ವ್ಯಕ್ತಿ ಸ್ಟಾರ್ಟ್ ಮಾಡ್ತಾನೋ, ಒಬ್ಬ ವ್ಯಕ್ತಿ ಸ್ಟಾರ್ಟ್ ಮಾಡ್ತಾನೋ, ಅದಕ್ಕೆ ನಾವೇಂತೀವಿ ಸೋಲ್ ಪ್ರೊಪ್ರೈಟರ್ಶಿಪ್. ಹಾ, ಇಂಗ್ಲಿಷ್ನಾಗ ಬರೋದಿಲ್ಲ ಶಬ್ದ. ಎಕ್ಕಲ್ ವ್ಯಾಪಾರಗಳು ಅಂತಾರೆ ಅಂದ್ರೆ ಒಬ್ಬ. ಈಗ ಈ ಸೋಲ್ ಪ್ರೊಪ್ರೈಟರ್ಶಿಪ್ ಇದು ಕಂಪನಿ ಸೋಲ್ ಪ್ರೊಪ್ರೈಟರ್ ಐತೆ ಅಂತ ನಾವು ಕಂಡು ಹಿಡಿಬೇಕಲ್ಲ. ಅಂದ್ರೆ ಅದರ ವೈಶಿಷ್ಟ್ಯಗಳು ಗುರುತಿರ್ಬೇಕು. ಅದೇನು ಬರ್ಸಂಗಿಲ್ಲ, ನಾವು ವೈಶಿಷ್ಟ್ಯಗಳ ಗುರುತಿರ್ಬೇಕು. ಏನೇನು ವೈಶಿಷ್ಟ್ಯ ಇರ್ಬೇಕು ಇದರಲ್ಲಿ ಅಂದ್ರೆ ಅದನ್ನ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತೀವಿ. ಅದ್ರಾಗ ಕ್ಯಾಪಿಟಲ್ ಎಷ್ಟು ಮಂದಿ ಹಾಕಿರ್ತಾರೋ, ಬಂಡವಾಳ ಎಷ್ಟು ಮಂದಿ ಹಾಕಿರ್ಬೇಕು, ಒಬ್ಬ ಹಾಕಿರ್ಬೇಕು. ಅದ್ರಾಗ ಪ್ರಾಫಿಟ್ ಆದ್ರೆ ಯಾರಿಗೆ ಸೇರ್ತೈತಿ, ಒಬ್ಬಗ ಸೇರ್ತೈತಿ. ಲಾಸ್ ಆದ್ರ ಒಬ್ಬಗ ಸೇರ್ತೈತಿ. ಬಹಳಷ್ಟು ಲಾಸ್ ಇದ್ರೆ ಯಾರಿಗೆ, ಅವಂಗ ಒಬ್ಬಗ. ಓಕೆ, ಇಂಥ ಏನ್ ಬಿಸ್ನೆಸ್ ಐತಿ ಆ ಬಿಸ್ನೆಸ್ ನಾವ್ ಏನಂತೀವಿ ಸೋಲ್ ಪ್ರೊಪ್ರೈಟರ್ಶಿಪ್. ಓಕೆ, ಗೊತ್ತಾಯ್ತು. ಸೋಲ್ ಪ್ರೊಪ್ರೈಟರ್ಶಿಪ್ ಒಳಗಡೆ ಅದ್ ನಾವು ಅದಕ್ಕ ಬಂಡವಾಳ ಒಬ್ಬ ಹಾಕಿರ್ತಾನು, ಮಾಲಕು ಒಬ್ಬ ಇರ್ತಾನ ಆ ಬಿಸ್ನೆಸ್. ಅದರಲ್ಲಿ ಪ್ರಾಫಿಟ್ ಆದ್ರೂ ಅವ್ಗ ಒಬ್ಬಗ ಸೇರ್ತೈತಿ, ಲಾಸ್ ಆದ್ರೂ ಕೂಡ ಅವ್ ಒಬ್ಬಗ ಸೇರ್ತೈತಿ. ಬಹಳಷ್ಟು ಲಾಸ್ ಇದ್ರು ಕೂಡ ಅವ್ ಒಬ್ಬಗ ಸೇರ್ತೈತಿ. ಬಹಳಷ್ಟು ಲಾಸ್ ಇದ್ರು ಕೂಡ ಒಂದು ಬಿಸ್ನೆಸ್ ಮಾರಾಟ ಮಾಡಿ ಮನಿ ಮಾರಾಟ ಮಾಡಿನೂ ಕೊಡ್ಬೇಕಾಗ್ತದೆ. ಇಂಥ ಈ ಬಿಸ್ನೆಸ್ ಅಂದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್. ಎರಡನೇದ ಯಾವ್ದ, ಪಾರ್ಟ್ನರ್ಶಿಪ್. ಫಿಕ್ಸ್ ಐತಿ, ಅದು ಗೊತ್ತಾದ್ರೆ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಅದಕ್ಕೆ ಅನ್ನೋದು ಒಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳು ಏನ್ ಬಿಸ್ನೆಸ್ ಮಾಡ್ತಾರೋ ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಅಂತೀವಿ. ಈಗ ಕ್ಯಾಶುಯಲಿ ನಾವು ಎಲ್ಲಾ ಕಡೆ ಯೂಸ್ ಮಾಡತ್ತೀವಿ. ಅಂದ್ರೆ 1 ಲಕ್ಷಗಳು ವ್ಯಕ್ತಿಗಳು ಬಂದ ಒಂದು ಬಿಸ್ನೆಸ್ ಮಾಡಿದ್ರೆ ಪಾರ್ಟ್ನರ್ಶಿಪ್ ಅಲ್ಲ. 1 ಲಕ್ಷ ವ್ಯಕ್ತಿಗಳು ಕೂಡಿ ಒಂದು ಬಿಸ್ನೆಸ್ ಮಾಡಿದ್ರೆ ಪಾರ್ಟ್ನರ್ಶಿಪ್. ಮತ್ತೆ 1ಕ್ಕಿಂತ ಜಾಸ್ತಿ ಅಲ್ಲ, 1 ಲಕ್ಷ 1ಕ್ಕಿಂತ ಜಾಸ್ತಿ ಅಲ್ಲ, ಇದು ಪಾರ್ಟ್ನರ್ಶಿಪ್ ಅನ್ನೋದೇ. ಅದಕ್ಕೆ ನೀವು ತಿಳ್ಕೊಂಡು ಕುಂತಿದ್ಕ ಮತ್ ನಾ ಕೇಳೋದಕ್ಕೆ ಸ್ವಲ್ಪ ವ್ಯತ್ಯಾಸ ಹೌದಲ್ಲ, ಹಿಂಗೂ ಇರ್ತೈತಲ್ಲ. ಹಾ ಹೌದ, ಈ 1 ಲಕ್ಷ ಆಗಂಗಿಲ್ಲ, ಮೈಂಡ್ ಹೇಳ್ತೈತಿ. ಅಂದ್ರೆ ಪಾರ್ಟ್ನರ್ಶಿಪ್ ಅನ್ನೋದು ಅದಕ್ಕ 3 ಮಂದಿ ನಡೆಯಂಗಿಲ್ಲ, 2 ಜನ ಅಂದ್ರೆ ಪಾರ್ಟ್ನರ್ಶಿಪ್. ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಅದಾವಲ್ಲ, ಅದ್ ನೀವು ಓದಿದ್ರಿ ಅಂದ್ರೆ ಗುರ್ತಾಗ್ತಿತ್ತು. ಮ್ಯಾಕ್ಸಿಮಮ್ ಎಷ್ಟು ವ್ಯಕ್ತಿಗಳ, ಮಿನಿಮಮ್ 2 ಪರ್ಸನ್ಸ್ ಬಿಸ್ನೆಸ್ ಏನ್ ಮಾಡ್ತಾರೋ ಅದಕ್ಕೆ ನಾವ್ ಹೇಳ್ತೀವಿ ಪಾರ್ಟ್ನರ್ಶಿಪ್. ಮಿನಿಮಮ್ 2, ಮ್ಯಾಕ್ಸಿಮಮ್ 8, 15, ಏನ್ 25, ಏನ್ 51 ಮ್ಯಾಕ್ಸಿಮಮ್. ನಾಳೆ ಸರ್ಚ್ ಮಾಡಿ ನನಗೆ ಹೇಳ್ತೇವೆ. 2 ಅದಾವು. ಅಂದ್ರೆ ರೂಲ್ಸ್ ಸ್ವಲ್ಪ ಚೇಂಜ್ ಆಗ್ಯಾವು. 2 ರೂಲ್ಸ್ ಪ್ರಕಾರ ಈಗ ಸ್ವಲ್ಪ ಜಾಸ್ತಿ ವ್ಯಕ್ತಿಗಳನ್ನು ಮಾಡ್ಯಾರು. ಮೊದಲ ಕಡಿಮೆ ಇತ್ತು, ಇಷ್ಟು ವ್ಯಕ್ತಿಗಳಿದ್ರೆ ಅಷ್ಟ ಪಾಠ, ಅದಕ್ಕಿಂತ ಮೇಲೆ ಹೋದ್ರ ಅದು ಪಾರ್ಟ್ನರ್ಶಿಪ್ ಅಲ್ಲ ಅಂತ ರೂಲ್ಸ್ ಅದಾವು. ಅಂದ್ರ ಇದ್ರಾಗ ಮಿನಿಮಮ್ 2 ಪರ್ಸನ್ಸ್ ಇರ್ಬೇಕು. 2 ವ್ಯಕ್ತಿಗಳು ಕೂಡಿಸಿ ಏನ್ ಬಿಸ್ನೆಸ್ ಮಾಡ್ತಾರೋ ಅದಕ್ಕೆ ನಾವೇನ್ತೀವಿ ಪಾರ್ಟ್ನರ್ಶಿಪ್. ಈಗ ಪಾರ್ಟ್ನರ್ಶಿಪ್ ಒಳಗಡೆ ಕ್ಯಾಪಿಟಲ್, ಬಂಡವಾಳ, ಇನ್ವೆಸ್ಟ್ಮೆಂಟ್ ಎಷ್ಟು ಮಂದಿ ಮಾಡ್ತಾರೋ ಅವ್ರು 2 ಮಾಡ್ತಾರ. ಅದ್ರಾಗ ಪ್ರಾಫಿಟ್ ಆದ್ರೆ 2ರಿಗೆ ಸೇರ್ತೈತಿ, ಲಾಸ್ ಆದ್ರೆ 2ರಿಗೆ ಸೇರ್ತೈತಿ. ಬಹಳಷ್ಟು ಲಾಸ್ ಇದ್ರೆ ಅವ್ರ 2ರಿಗೆ ಅದ ಬಿಸ್ನೆಸ್ ಅನ್ನು ಮಾರಾಟ ಮಾಡಿ ಅವ್ರದ್ದೇನ್ ಆಸ್ತಿ ಐತಿ ಅದು ಮಾರಾಟ ಮಾಡಿ ಅಲ್ಲೆಲ್ಲ ಕೊಡ್ಬೇಕಾಗ್ತೈತಿ. ಹಿಂಗೇನ್ ಬಿಸ್ನೆಸ್ ಐತಿ ಅದಕ್ಕೆ ನಾವೇಂತೀವಿ ಪಾರ್ಟ್ನರ್ಶಿಪ್. ನೆಕ್ಸ್ಟ್ 3ನೇದ ಪಬ್ಲಿಕ್ ಸೆಕ್ಟರ್ ಅಥವಾ ಪಬ್ಲಿಕ್ ಕಂಪನಿ ಅಂತೀವಿ ನಾವು. ಪಬ್ಲಿಕ್ ಸೆಕ್ಟರ್ ಕಂಪನಿ ಅಂದ್ರ ಪಬ್ಲಿಕ್ ಸೆಕ್ಟರ್ ಕಂಪನಿ ಅಂದ್ರೆ ಅದಕ್ಕೆ ಅನ್ನೋದು
ಪಬ್ಲಿಕ್ ಕಂಪನಿ ಯಾವ್ದ ಈಗ ಹೇಳ್ರಿ, ಹೇಳ್ದಾಗ ಗುರ್ತಾಗೋದು. ನೀವೇನ್ ತಿಳ್ಕೊಂಡ್ ಕೂತೀರಿ, ಸರಿ ತಿಳ್ಕೊಂಡ್ ಕೂತಿರೋ ತಪ್ಪು ತಿಳ್ಕೊಂಡ್ ಕೂತಿರೋ, ಹೇಳ್ದಾಗ ಗುರ್ತಾಗೋದು. ಅಂದ್ರೆ ನನಗೂ ಸ್ವಲ್ಪ ಅನ್ಸತಿ, ಹಾ ಕೇಳತ್ತಾರ, ನೀವು ಕೇಳ್ರಿ ಅಂದ್ರೆ ಹಿಂಗ ಹಿಂಗ ನಾವಂತೂ ಈಗ ತಿಳ್ಕೊಂಡ್ ಕೂತಿದೀವಿ, ಅದ್ರದ್ದು ಏನ್ ಬ್ಯಾರೆ ಇದ್ರ ಅದು ಹೇಳ್ರಿ, ಅದು ಹೇಳ್ಬೋದು. ಪಬ್ಲಿಕ್ ಕಂಪನಿ ಅದಕ್ಕಂತೀವಿ ನಾವು, ಹೆಸರಿನಾಗ ಐತಿ ಪಬ್ಲಿಕ್, ಸಾರ್ವಜನಿಕ. ಓಕೆ, ಪಬ್ಲಿಕ್ ಅಂದ್ರ ಪಬ್ಲಿಕ್ನ ಅದ್ರ ಓನರ್ ಇರ್ತೈತಿ. ಆ ಕಂಪನಿಗೆ ನಾವು ಹೇಳ್ತೀವಿ ಪಬ್ಲಿಕ್ ಕಂಪನಿ ಅಥವಾ ಪಬ್ಲಿಕ್ ಸೆಕ್ಟರ್ ಕಂಪನಿ. ಅಂದ್ರ ಆ ಬಿಸ್ನೆಸ್ ಒಳಗಡೆ ಓನರ್ ಯಾವ ಮಾಲಕ್ ಇರಂಗಿಲ್ಲ, ಪಬ್ಲಿಕ್ ಅನ್ನ ಮಾಲಕ್ ಇರ್ತದೆ. ಈ ಕಂಪನಿದು ಶೇರ್ಸ್ ಮಾರಾಟ ಮಾಡಿ, ಶೇರ್ಸ್ ಅನ್ನ ಮಾರಾಟ ಮಾಡಿ ಒಂದು ಬಿಸ್ನೆಸ್ ಸ್ಟ್ಯಾಂಡ್ ಮಾಡ್ತಾರ, ಅದಕ್ಕೆ ನಂಬ್ತೀವಿ ಪಬ್ಲಿಕ್ ಕಂಪನಿ. ಶೇರ್ಸ್ ಅಂದ್ರ ಅಗೈನ ಕ್ವಶನ್ ಕೇಳಿದ್ನಲ್ಲ, ಶೇರ್ಸ್ ಅಂದ್ರ ಈಗ ನಾನು ಆ ಶಬ್ದ ಯೂಸ್ ಮಾಡಿ, ಶೇರ್ಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ಲ, ನಾವು ಕೇಳಿರ್ತೀವಿ ಹಾ ಶೇರ್ ಮಾರ್ಕೆಟ್ ಆಗ ಈಗ ಶೇರ್ಸ್ ಅಂದ್ರೆ ಏನಿದೆ ಶೇರ್ಸ್ ಅಂದ್ರ? ಶೇರ್ ಅಂದ್ರ ನಂದು ಶೇರ್ ಐತಿ, ಅದ್ರಾಗ ಏನಾರ ಬಂತಂದ್ರ ಹೇಳ್ತೀವಲ್ಲ ನಾವ, ನಂದು ಶೇರ್ ಐತಿ ಅಂದ್ರ ನಂದು ಪಾಲ್ ಐತಿ ಅಲ್ಲ. ಏನಾರ ವಸ್ತು ತಗೊಂಬಂದ್ರಿ, ನಂದು ಶೇರ್ ಐತಿ ಅದ್ರಾಗ, ನಮಗೂ ಬೇಕು, ನಂದು ಪಾಲ್ ಬೇಕು ಅಂತೀವಲ್ಲ ನಾವ. ಹಂಗ ಈ ಕಂಪನಿ ಒಳಗಡೆ ಏನು ಪೂರ್ತಿ ನಮ್ಮದ ಕ್ಯಾಪಿಟಲ್ ಇರ್ತೈತಿ, ಬಂಡವಾಳ ಇರ್ತೈತಿ, ಅದ್ರದ ಭಾಗ ಮಾಡ್ತಾವ. ಅದ್ರಾಗಿಂದ ಒಂದು ಭಾಗ ನಾವು ತಗೊಂಡಿವಿ ಅಂದ್ರೆ ಒಂದ್ ಶೇರ್ ಅಂದ್ರೆ ಒಂದು ಭಾಗ ನಮ್ದ, ಅದಕ್ಕೆ ನಾವು ಶೇರ್ಸ್ ಅಂತೀವಿ. ಆ ಕಂಪನಿ ಒಳಗಿಂದ ಸ್ವಲ್ಪ ಭಾಗಗಳನ್ನ ನಾವು ಕೊಂಡ್ಕೊಂಡಿಟ್ಟಿರ್ತೀವಿ, ಅವ್ರಿಗೆ ನಾವು ಶೇರ್ ಹೋಲ್ಡರ್ ಅಂತೀವಿ, ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾನ. ಅಂದ್ರ ಮಾಲಕರು ಯಾರು ಇದಕ್ಕ? ಪಬ್ಲಿಕ್ ಕಂಪನಿ ಮಾಲಕರ. ಮಾಲಕರು ಯಾರ? ನಾವು ಕೇಳ್ತೀವಲ್ಲ, ಕಂಪನಿ MD ಅದಾನು, CEO ಅದಾನು ಅಂತೀವಲ್ಲ, ಡೈರೆಕ್ಟರ್ ಅದಾನು ಅಂದ್ರ ಅವ್ರ ಮಾಲಕರ. ಅಂತ ಮಾಲಕರು ಯಾರ ಆ ಕಂಪನಿಗೆ? ಈ ಶುಗರ್ ಫ್ಯಾಕ್ಟರಿಗಳು ಅದಾವು, ಅದಕ್ಕೆ ಮಾಲಕರು ಯಾರ? ನಡ್ಸಾವ ಮಾಲಕ, ಅಲ್ಲಿ ಕುಂತಿರ್ತಾನಲ್ಲ ಎಲ್ಲಕ್ಕಿಂತ MD ಅಂತ, ಅಥವಾ CEO ಅವ ಮಾಲಕ. ಮಾಲಕರು ಯಾರ ಅಂತ? ಕಂಪನಿ ಮಾಲಕರು ಯಾರು ಇರ್ತಾರ? ಆ ಕಂಪನಿದ ಯಾರ ಶೇರ್ ಒಂದ ಕೊಂಡ್ಕೊಲಿ ಅವ ಅದ್ರ ಮಾಲಕ. ಯಾರ ಶೇರ್ ಕೊಂಡ್ಕೊಂಡಿರ್ತಾರಲ್ಲ ಅವ್ರ ಮಾಲಕರ. ಅಂದ್ರ ಆ ಕಂಪನಿಗೆ ಬಹಳಷ್ಟು ಮಂದಿ ಮಾಲಕರು ಇರ್ತಾರ. ಜಿಯೋ ಕಂಪನಿ ಅವ್ ನಡ್ಸ್ಕೊಂಡು ಹೊಂಟಾನು, ಅದ್ರ ಮಾಲಕರ ಇವ್ರು ಶೇರ್ ತಗೊಂಡಿರ್ತಾರಲ್ಲ ಇವ್ರ ಮಾಲಕರ. ಯಾರು ಎಷ್ಟು ಜಾಸ್ತಿ ಶೇರ್ ತಗೊಂಡ್ರೆ ಒಂದ್ ದೊಡ್ಡ ಮಾಲಕ. ಅಂದ್ರ ನಾವು ಎಷ್ಟು ಶೇರ್ಸ್ ಅನ್ನು ತಗೊಂಡಿರ್ತೀವಿ, ಒಂದ ಶೇರ್ ತಗೊಂಡ್ರು ಕೂಡ ಅದ್ರ ಮಾಲಕ. ಈಗ ಲಕ್ಷಾಂತರ ವ್ಯಕ್ತಿಗಳು ಇರ್ತಾರ ಅದ್ರ ಶೇರ್ಸ್ ತಗೊಂಡವ್ರ, ಅವ್ರು ಎಲ್ಲರೂ ಬಂದ ಕಂಪನಿ ನಡೆಸ್ತಾರಂದ್ರ ಆಗಂಗಿಲ್ಲ. ಅವ್ರು ಏನ್ ಮಾಡ್ತಾರು, ಎಲ್ಲಾರು ಕೂಡಿಸಿ ಒಂದು ಇಲೆಕ್ಷನ್ ಮಾಡಿ ಒಂದು ಡೈರೆಕ್ಟರ್ ಬಾಡಿ ಕ್ರಿಯೇಷನ್ ಮಾಡ್ತಾರು, ಇದು ನೀವು ನಡ್ಸ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಾರು. ಓಕೆ, ಅವ್ರು ನಡ್ಸ್ಕೊಂಡು ಹೋಗ್ತಿರ್ತಾರು, ಅದು ಸರಿಯಾಗಿ ಎಲ್ಲ ನಡ್ಸ್ಕೊಂಡ, ಏನ್ ಪ್ರಾಫಿಟ್ ಆಗೈತಿ ಏನ್ ಲಾಸ್ ಶೇರ್ ಹೋಲ್ಡರ್ಗೆ ಹೇಳಿ, ಶೇರ್ ಹೋಲ್ಡರ್ ಲೆಟರ್ ಕೊಟ್ಟ, ಏನಾರಿ ನಮಗೆ ಬದಲಾವಣೆ ಮಾಡೋದಿದ್ರೆ ಶೇರ್ ಹೋಲ್ಡರ್ಗೆ ಹೇಳಿ ಬದಲಾವಣೆ ಮಾಡೋದು ಬೇಡ, ಇದೆಲ್ಲ ಪ್ರಕ್ರಿಯೆ ಪಬ್ಲಿಕ್ ಕಂಪನಿ ಒಳಗ ನಡೆದಿರ್ತೈತಿ. ಏನ್ ಬೇಕಾದ ಅಲ್ಲಿ ಏನ್ರಿ ಮಾಡ್ಬೇಕಂದ್ರೆ ಶೇರ್ ಹೋಲ್ಡರ್ಗೆ ಅವ್ರ ಲೆಟರ್ ಬರ್ಲಿಕ್ಕೆ ಎಷ್ಟು ಮಂದಿ ಅದ ಅವ್ರ ಎಲ್ಲಾರ್ಗಿ ಅವ್ರಿಗೆ ಕರೆಸಿ ಅವ್ರದ ಎಲ್ಲಾ ವೋಟಿಂಗ್ ತಗೊಂಡ ಮಾಡೋದು ಬೇಡ. ಆ ನಂತರ ಅದ್ರಾಗ ಠರಾವ್ ಪಾಸ್ ಮಾಡ್ತಾರೆ, ಇದ ಆಗ್ಬೇಕು. ಒಂದು ಹೆಸರು ಬದಲಾವಣೆ ಮಾಡ್ಬೇಕಂದ್ರು ಅವ್ರದ್ದು ತಗೋಬೇಕು ಎಲ್ಲಾರು. ಈಗ ಕೆಲವೊಂದು ಕಂಪನಿದಾಗ ಬಹಳಷ್ಟು ಶೇರ್ಸ್ ಒಬ್ಬ ತಗೊಂಡು ಕೂತಿರ್ತಾನು, ಅವನು ಮಾಲಕ. 50% ಶೇರ್ಸ್ ಮಾರಾಟ ಮಾಡಿರ್ತಾನು, 50% ನಾನು ಅದಾವು ಅಂದ್ರೆ ಅವನೇ ಎಲ್ಲಾ ಡಿಸಿಷನ್ ತಗೋಬಹುದು. ಯಾಕಂದ್ರೆ 50% ಶೇರ್ಸ್ ಅವನ ಕಡೆ ಅದಾವ. ಉಳ್ಕಾದು ಶೇರ್ಸ್ ಪಬ್ಲಿಕ್ ಕಡೆ ಇರ್ತದೆ, ಯಾವ ಒಂದೆರಡ ತಗೊಂಡು ಕೂತಿರ್ತಾವು, ಅಷ್ಟು ಪವರ್ ಇರಂಗಿಲ್ಲ ಅವ್ರಿಗೆ. ಅಂದ್ರೆ ಯಾರ ಕಡೆ ಜಾಸ್ತಿ ಶೇರ ಅವನು ಮಾಲಕ. ಹಿಂಗ ಪಬ್ಲಿಕ್ ಸೆಕ್ಟರ್ ಕಂಪನಿ ಒಳಗಡೆ ನಾವು ನೋಡ್ಕೋತೀವಿ. ಗೊತ್ತಾದು? ಪಬ್ಲಿಕ್ ಸೆಕ್ಟರ್ ಅಥವಾ ಪಬ್ಲಿಕ್ ಕಂಪನಿನೂ ಅಂತಾರ ಅದಕ್ಕ. ಈ ಪಬ್ಲಿಕ್ ಕಂಪನಿ ಒಳಗಡೆ ನಾವು ನೋಡ್ತೀವಿ ಇನ್ನೊಂದು 2 ಕಂಪನಿ ಟೈಪ್ ಬರ್ತಾವು, ಲಿಮಿಟೆಡ್ ಮತ್ತು ಅನ್ಲಿಮಿಟೆಡ್.
ಆ ಪಬ್ಲಿಕ್ ಕಂಪನಿ ಮಾತ್ರ ನಾವು ಮುಂದೆ ನೋಡ್ಕೊಂಡು ಸ್ವಲ್ಪ ಡಿಟೇಲ್ದಾಗ ಈಗ ಅಷ್ಟೇ ಗೊತ್ತಾಗ್ಲಿ ಶೇರ್ಸ್ ಅನ್ನು ಮಾರಾಟ ಮಾಡಿ. ಈಗ ಪಬ್ಲಿಕ್ ಕಂಪನಿದಲ್ಲಿ ಪ್ರಾಫಿಟ್ ಆದ್ರೆ ಯಾರಿಗೆ ಶೇರ್ ಬೇಕು? ಆ ಡೈರೆಕ್ಟರ್ ಬಾಡಿ ಯಾರಿಗೆ? ಶೇರ್ ಹೋಲ್ಡರ್. ಲಾಸ್ ಆದ್ರೆ ಯಾರಿಗೆ? ಶೇರ್ ಹೋಲ್ಡರ್ಗಿನ. ಬಹಳಷ್ಟು ಲಾಸ್ ಇದ್ರ ಶೇರ್ ಹೋಲ್ಡರ್ಗಿನ ಶೇರ್ ಬೇಕು. ಆದ್ರೆ ಈ ಕಂಪನಿದಲ್ಲಿ ಲಿಮಿಟೆಡ್ ಕಂಪನಿ ಇವ್ ಟೈಪ್ ಬರ್ತಾವ ಮತ್ತ ಅನ್ಲಿಮಿಟೆಡ್. ಅನ್ಲಿಮಿಟೆಡ್, ಲಿಮಿಟೆಡ್ ಅಂದ್ರೆ ಏನ ಮತ್ತ ಅನ್ಲಿಮಿಟೆಡ್ ಅಂದ್ರೆ ಏನ? ಈಗ ಮೊದಲಂತೂ ಅನ್ಲಿಮಿಟೆಡ್ ಕಂಪನಿಗಳು ಇದ್ದು, ಲಿಮಿಟೆಡ್ ಕಂಪನಿಗಳು ಇದ್ದು. ಅನ್ಲಿಮಿಟೆಡ್ ಕಂಪನಿ ಸ್ವಲ್ಪ ಗವರ್ಮೆಂಟ್ ಕನ ಪ್ರಾಬ್ಲಮ್ ಮಾಡ್ಲಕತ್ತಾನ, ಅನ್ಲಿಮಿಟೆಡ್ ಎಲ್ಲಾ ತೆಗೆದು ಹಾಕಿ ಲಿಮಿಟೆಡ್ ಮಾಡ್ಯಾರ. ಈಗ ಮೊದಲೆಲ್ಲ ಅನ್ಲಿಮಿಟೆಡ್ ಲಿಮಿಟೆಡ್ ಎರಡೂ ಇದ್ದು. ಓಕೆ, ಈಗ ಅನ್ಲಿಮಿಟೆಡ್ ಕಂಪನಿದವ್ರು ಏನ್ ಮಾಡ್ತಿರು? ಬಹಳಷ್ಟು ರೊಕ್ಕ ಪಬ್ಲಿಕ್ ಕಡೆಯಿಂದ ತಗೊಳ್ಳೋದು, ಲಾಸ್ಟ್ ಹೋಗಿ ನಮ್ಮ ಬಿಸ್ನೆಸ್ ಲಾಸ್ ಆಗೈತೆ ತೋರ್ಸೋದು, ಬಿಸ್ನೆಸ್ ಅನ್ನ ಸುಟ್ಟು ಹಾಕೋದು, ಗವರ್ಮೆಂಟ್ ಹೇಳೋದು ಲಾಸ್ ಆಗೈತಿ, ಇದೆಲ್ಲ ಸುಟ್ಟೈತಿ ನೋಡ್ರಿ ನೀವು ಬಗೆಹರಿಸಿ. ಆ ಗವರ್ಮೆಂಟ್ ಬಗೆಹರಿಸ್ತಿತ್ತು. ಇನ್ಸಾಲ್ವೆನ್ಸಿ ಅಂತೀವಿ ನಾವು. ಇನ್ಸಾಲ್ವೆಂಟ್ ಆಗಿಬಿಡ್ತೀವಿ ನಾವು. ಆ ಇನ್ಸಾಲ್ವೆಂಟ್ ಆಗಿರೋದ ಗವರ್ಮೆಂಟ್ ಕಡೆ ಹೋಗ್ತಿತ್ತು. ಗವರ್ಮೆಂಟ್ ಎಲ್ಲ ಬಗೆಹರಿಸೋದು, ನಿಂದೇಟ 10 ಕೋಟಿ ಕೊಡೋದೈತಿ, 1 ಲಕ್ಷ ರೂಪಾಯಿ ತಗೋ, ಇಷ್ಟ ಬರ್ತೈತಿ ಪಾಲ್ಕ ಎಲ್ಲ ಹಂಚಿರೋದ ಬಗೆಹರಿಸ್ಬಿಡ್ತೀವಿ. ನೀವಂತೂ ಬಹಳಷ್ಟು ರೊಕ್ಕ ತಗೊಂಡು ಕುಂತ್ ಬಿಡ್ತೀವಿ. ಹಿಂಗಿದ್ದು ಕಂಪನಿಗಳ ಮೊದಲ ಕೆಲವೊಂದು ಮೂವಿ ಒಳಗಡೆ ನೋಡಿರ್ಬೇಕು, ತಾನ ಫ್ಯಾಕ್ಟರಿ ತಾನ ಊರಿಗೆ ಹಚ್ಕೋತಾನ. ನೋಡಿರಲ್ಲ ಕೆಲವೊಂದು ಹಳಿ ಮೂವಿಗಳು ನೋಡ್ರ ಅದ್ರಾಗ ಗುರ್ತಾತೈತಿ, ತಾನ ಫ್ಯಾಕ್ಟರಿ ತಾನ ಯಾಕೆ ಹಚ್ಕೊಂಡು? ಯಾಕಂದ್ರ ನನ್ ಲಾಸ್ ಆಗೈತಲ್ಲ, ಆ ಕಂಪನಿ ಕೊಡೋದು ಬಹಳಷ್ಟು ದೇನೆ ಮಾಡ್ಕೊಳ್ಳೋದ, ರೊಕ್ಕ ತಗೊಳ್ಳೋದ, ಲಾಸ್ ಆಗೈತಿ, ಎಲ್ಲ ಸುಟ್ಟೈತಿ, ನೀವು ಬಗೆಹರಿಸಿರಿ ಅಂತ ಹೇಳ್ಬಿಡು. ಹಿಂಗ ಜನ ಮೊದಲು ಮಾಡ್ತಿತ್ತು. ಅದಕ್ಕಾಗಿ ಗೌರ್ಮೆಂಟ್ ಏನ್ ಮಾಡಿತು? ಅನ್ಲಿಮಿಟೆಡ್ ಕಂಪನಿ ಎಲ್ಲ ತೆಗೆದು ಬಿಡ್ರಿ, ಎಲ್ಲಾ ಲಿಮಿಟೆಡ್ ಮಾಡ್ರಿ. ಎಲ್ಲ ಕಂಪನಿಗಳ ಆ ನಂತರ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಮಾಡ್ರಿ. ಪಬ್ಲಿಕ್ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಲಿಮಿಟೆಡ್ ಒಳಗಡೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮಾಡ್ರು, ಪ್ರೈವೇಟ್ ಇದ್ರು ಕೂಡ ಅದ ಲಿಮಿಟೆಡ್ ಮಾಡ್ಬೇಕು, ಪ್ರೈವೇಟ್ ಲಿಮಿಟೆಡ್ ಅಂತ. ಹಿಂಗ ಕಂಪನಿಗಳು ರೂಲ್ಸ್ ತಂದ ಪ್ರೈವೇಟ್ ಲಿಮಿಟೆಡ್ ಮಾಡ್ಬಿಟ್ರು. ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಸ್ವಲ್ಪ ಜನಕ್ಕೂ ಯೂಸ್ ಆಗ್ತೈತಿ. ಲಿಮಿಟೆಡ್ ಕಂಪನಿ ಇದ್ರೆ ಅಲ್ಲಿ ಗವರ್ಮೆಂಟ್ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಬರ್ತಾವ, ಅದ್ರ ಪ್ರಕಾರನ ನಡಿಬೇಕು. ಅವ್ರು ಹೇಳ್ರು ಲಾಸ್ ಆದ್ರೆ ನಮ್ ಕಡೆ ಬಿಡ್ಬೇಡಿ, ನೀವ ಆ ಕಡೆ ನೋಡ್ಕೊಡಿ, ನೀವ ಬಗೆಹರಿಸ್ಕೊಡಿ. ಈಗ ಏನ್ ಹಂಗ್ ಮಾಡಂಗಿಲ್ಲ ಬನ್ನಿ. ಈಗ ಲಿಮಿಟೆಡ್ ಕಂಪನಿ ಮತ್ತೆ ಅನ್ಲಿಮಿಟೆಡ್ ಕಂಪನಿ ಅದಕ್ಕೆ ಅನ್ನೋದು. ಲಿಮಿಟೆಡ್ ಅಂದ್ರ ನಾವು ಇಂಗ್ಲಿಷ್ ಶಬ್ದ ಬಳಕೆ ಮಾಡ್ತೀವಲ್ಲ, ಲಿಮಿಟೆಡ್. ಏನ್ ಲಿಮಿಟೆಡ್ ಇರ್ಬೇಕಲ್ಲಿ, ಏನ್ರಿ ಅನ್ಲಿಮಿಟೆಡ್ ಅಂದ್ರ ಏನಾರ ಅಲ್ಲಿ ಅನ್ಲಿಮಿಟೆಡ್ ಇರ್ಬೇಕು. ಅದಕ್ಕಾಗಿ ಅದಕ್ಕೆ ಲಿಮಿಟೆಡ್ ಕಂಪನಿ ಅನ್ಲಿಮಿಟೆಡ್ ಕಂಪನಿ ಅಂತ. ಲಿಮಿಟೆಡ್ ಕಂಪನಿ ಅದಕ್ಕೆ ಅನ್ನೋದು ಮಿನಿಮಮ್ ಶೇರ್ ಹೋಲ್ಡರ್ಸ್, ಅನ್ಲಿಮಿಟೆಡ್ ಮ್ಯಾಕ್ಸಿಮಮ್. ಅದಕ್ಕೇನಿಲ್ಲ, ಅನ್ಲಿಮಿಟೆಡ್ ದಾಗ ಕಡಿಮೆ ಇರ್ತಾವು, ಲಿಮಿಟೆಡ್ ಒಳಗಡೆ ಜಾಸ್ತಿ ಇರ್ತಾವ. ಶೇರ್ ಹೋಲ್ಡರ್ ಏನ್ ಪ್ರಶ್ನೆ ಇಲ್ಲ. ಯಾವಾಗ ನಾವು ಅಥರೈಸ್ ಶೇರ್ ಕ್ಯಾಪಿಟಲ್ ರಿಜಿಸ್ಟರ್ ಮಾಡ್ತೀವಿ ಆಗ ನಾವು ಇಷ್ಟಿಷ್ಟು ಶೇರ್ ಹೋಲ್ಡರ್ಸ್ ಅಂತ ಮಾಡ್ಬಿಟ್ಟಿರ್ತೀವಿ. ಲಿಮಿಟೆಡ್ ಇರ್ಲಿ ಅನ್ಲಿಮಿಟೆಡ್ ಇರ್ಲಿ. ನಮ್ಮ ಲಿಮಿಟೆಡ್ ಕಂಪನಿ ಅಂತೀವಿ. ಲಿಮಿಟೆಡ್ ಏನ್ ಲಿಮಿಟೆಡ್? ಎದರಿಂದ ಲಿಮಿಟೆಡ್? ಏನ್ ಲಿಮಿಟೆಡ್ ಇರ್ತೈತೆ? ಲಿಮಿಟೆಡ್ ಕಂಪನಿ ಯಾವ ಕಂಪನಿದಲ್ಲಿ ರಿಸ್ಕ್ ಲಿಮಿಟೆಡ್ ಇರ್ತೈತಿ ಅದು ಲಿಮಿಟೆಡ್ ಕಂಪನಿ. ಯಾವ ಕಂಪನಿದಲ್ಲಿ ರಿಸ್ಕ್ ಅನ್ಲಿಮಿಟೆಡ್ ಇರ್ತೈತಿ ಆ ಕಂಪನಿಗೆ ನಾವೇನಂತೀವಿ? ಅನ್ಲಿಮಿಟೆಡ್ ಕಂಪನಿ. ರಿಸ್ಕ್ ಅಂದ್ರೆ ಗೊತ್ತಾಗಲ್ಲ, ಹಾನಿ. ಹಾನಿ ಲಿಮಿಟೆಡ್ ಇರ್ತೈತಿ ಅದ ಲಿಮಿಟೆಡ್ ಕಂಪನಿ, ಮತ್ತು ಹಾನಿ ಅನ್ಲಿಮಿಟೆಡ್ ಇರ್ತೈತಿ ಅದ ಅನ್ಲಿಮಿಟೆಡ್ ಕಂಪನಿ. ಅರ್ಥ ಆಯ್ತು? ಲಿಮಿಟೆಡ್ ಕಂಪನಿ ಅದಕ್ಕಂತೀವಿ. ರಿಸ್ಕ್ ಯಾವ ಕಂಪನಿದಲ್ಲಿ ಲಿಮಿಟೆಡ್ ಐತಿ ಅದ ಲಿಮಿಟೆಡ್ ಕಂಪನಿ. ಯಾವ ಕಂಪನಿದಲ್ಲಿ ರಿಸ್ಕ್ ಅನ್ಲಿಮಿಟೆಡ್ ಐತಿ ಅದಕ್ಕೆ ನಾವಂತೀವಿ ಅನ್ಲಿಮಿಟೆಡ್ ಕಂಪನಿ. ಓಕೆ, ಗೊತ್ತಾಯ್ತು? ರಿಸ್ಕ್ ಅಂದ್ರೆ ಹಾನಿ. ಇನ್ನೊಂದು ಕ್ವಶನ್, ಕಂಪನಿದಾಗ ಬೇಕಾದ ಇರ್ಲಿ ಇಷ್ಟ ಹಾನಿ ಆಗ್ತಾ ಇರ್ತೈತಿ, ಕಡಿಮೆ ಬೇಕಾದ ಆಗ್ಬೋದಲ್ಲ, ಜಾಸ್ತಿ ಆಗ್ಬೋದು ಕಡಿಮೆನೂ ಆಗ್ಬೋದು. ಅಂತೂ ಲಿಮಿಟೆಡ್ ಹೆಂಗ? ಅಂತ ಲಿಮಿಟೆಡ್ ಹೆಂಗ ರಿಸ್ಕ್? ಅದಕ್ಕಾಗಿ 3 ಸಲ ಎಕ್ಸಾಂಪಲ್ ಕೊಟ್ಟಿದ್ನ, ಅವ ಎಕ್ಸಾಂಪಲ್ ಈಗ ರಿಪೀಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್, ಇದರಲ್ಲಿ ಓನರ್ ಎಷ್ಟು ಮಂದಿ ಇರ್ತಾರು? ಒಬ್ಬ. ಪ್ರಾಫಿಟ್ ಆದ್ರ ರೊಕ್ಕ ಹಾಕ್ಬೇಕಂದ್ರ, ಲಾಸ್ ಆದ್ರ ಒಬ್ಬ, ಜಾಸ್ತಿ ಇದ್ರ ಅವನ ಮನಿ ಆಸ್ತಿನೂ ಮಾರಾಟ ಮಾಡಿ ಕೊಡ್ಬೇಕಲ್ಲ. ಇಂತ ಈ ಬಿಸ್ನೆಸ್ ಇಲ್ಲಿ ರಿಸ್ಕ್ ಲಿಮಿಟೆಡ್ ಐತು ಅನ್ಲಿಮಿಟೆಡ್ ಐತು?
ಅನ್ಲಿಮಿಟೆಡ್ ಐತಿ, ಮನಿ ಮಠನೂ ಬರ್ತೈತದ. ಪಾರ್ಟ್ನರ್ಶಿಪ್ ಒಳಗಡೆ ಓನರ ಇಬ್ರ, ರೊಕ್ಕ ಹಾಕವ್ರು ಇಬ್ರು ಮಂದಿ, ಅದ್ರಾಗ ಪ್ರಾಫಿಟ್ ಆದ್ರೂ ಇಬ್ಬರಿಗೆ, ಲಾಸ್ ಆದ್ರೂ ಇಬ್ಬರಿಗೆನ. ಬಹಳಷ್ಟು ಲಾಸ್ ಇದ್ರ ಅವ್ರ ಮನಿ ಮಠನೂ ಬರ್ತೈತಿ, ಅದೆಲ್ಲ ಮಾಡಬೇಕು. ಪಬ್ಲಿಕ್ ಕಂಪನಿ ಇಲ್ಲಿ ರಿಸ್ಕ್ ಲಿಮಿಟೆಡ್ ಐತಿ, ಅನ್ಲಿಮಿಟೆಡ್ ಐತಿ. ಇಲ್ಲಿ ಲಿಮಿಟೆಡ್ ಐತಿ. ಲಿಮಿಟೆಡ್ ಹಂಗ ಇಲ್ಲಿ ಹಾನಿ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದಲ್ಲ. ಈಗ ಒಂದು ಎಕ್ಸಾಂಪಲ್ ತಗೊಂಡಿವಂದ್ರೆ ನಿಮ್ಗೆ ಅರ್ಥ ಆಗ್ತೈತಿ ಲಿಮಿಟೆಡ್ ರಿಸ್ಕ್ ಲಿಮಿಟೆಡ್ ಹೆಂಗ್ ಇರ್ತೈತಿ. ಈಗ ತಿಳ್ಕೊರಿ, ಈ ಕಂಪನಿ ಶೇರ್ಸ ಈಕಿದ್ದಕ್ಕಿ ಒಂದ ಶೇರ್ ತಗೊಂಡಾವ, ಈಕಿದ್ದಕ್ಕಿ 1,00,000 ಶೇರ್ಸ್ ತಗೊಂಡಾವ. ಈಗ ಆ ಕಂಪನಿಗೆ ಪ್ರಾಫಿಟ್ ಆಯ್ತು, ಪರ್ ಶೇರ್ 10 ರೂಪಾಯಿ ಡಿವಿಡೆಂಡ್ ಅಂತೀವಿ ಅದಕ್ಕೆ ನಾವ. ಒಂದು ಶೇರ್ಕ 10 ರೂಪಾಯಿ ಪ್ರಾಫಿಟ್ ಆಯ್ತು ಅಂದ್ರೆ ಈಕಿಗೆ ಎಷ್ಟು ಕೊಡ್ಬೇಕು? 10 ರೂಪಾಯಿ. ಈಕಿಗೆ 10 ಲಕ್ಷ ಕೊಡ್ಬೇಕಲ್ಲ. ಇನ್ನ ಪರ್ ಶೇರ್ 10 ರೂಪಾಯಿ ಲಾಸ್ ಆಯ್ತು, ಈಕಿಗೆ ಎಷ್ಟ? 10 ರೂಪಾಯಿ. ಈಕಿಗೆ 10 ಲಕ್ಷ. ಅಂದ್ರೆ ಇಲ್ಲಿ ರಿಸ್ಕ್ ನಾವು ತಗೊಂಡೈತಿ, ಲಿಮಿಟೆಡ್ ಐತಲ್ಲ ರಿಸ್ಕ್. ಇಲ್ಲಿ ನಾವ್ ಎಷ್ಟು ತಗೋತೀವಿ ಅಷ್ಟೈತಿ. ಹಿಂಗೇನಿರ್ತೈತಿ ರಿಸ್ಕ್ ಲಿಮಿಟೆಡ್, ನಾವು ತಗೊಂಡಷ್ಟ ರಿಸ್ಕ್. ಅದ್ 10 ರೂಪಾಯಿ ಕೊಟ್ಟ ಆತ್ಪ ನಂದ, ನಮ್ಮ ಮನೆ ಕಡೆ ಏನ್ ಬರ್ಬೇಡಿ, ಇದಕ್ಕಿಂತ ಎಲ್ಲಾ ಮಾರಾಟ ಮಾಡೋದು ಕೊಡ್ಬೇಡಿ, ನನ್ ಮುಗಿತ ಅಷ್ಟ. ಅಂದ್ರೆ ಅಲ್ಲಿ ರಿಸ್ಕ್ ಏನೈತಿ? ಲಿಮಿಟೆಡ್ ಐತಿ. ಅಂದ್ರ ರಿಸ್ಕ್ ಯಾವ ಕಂಪನಿದಲ್ಲಿ ಲಿಮಿಟೆಡ್ ಐತಿ ಆ ಕಂಪನಿಗೆ ನಾವು ಹೇಳ್ತೀವಿ ಲಿಮಿಟೆಡ್ ಕಂಪನಿ. ರಿಸ್ಕ್ ಅನ್ಲಿಮಿಟೆಡ್ ಇದ್ರದ ಅನ್ಲಿಮಿಟೆಡ್ ಕಂಪನಿ. ಈಗ ಅನ್ಲಿಮಿಟೆಡ್ ಕಂಪನೀಸ್ ಎಲ್ಲ ಬಂದ್ ಆಗ್ಬಿಟ್ಟಾವ. ಗೊತ್ತಾಯ್ತು? ಪಬ್ಲಿಕ್ ಕಂಪನಿ ಅಥವಾ ಪಬ್ಲಿಕ್ ಸೆಕ್ಟರ್ ಕಂಪನಿ ಅಂತೀವಿ. ಇನ್ನ ನೆಕ್ಸ್ಟ್ ಇವರೇ ಗುರ್ತದಾವಿಲ್ಲ ಏನೋ ನಾವು ಯಾವತ್ತು ಯೂಸ್ ಮಾಡ್ತೀವಿ, ಇದರೇ ಗುರ್ತೈತಿಲ್ಲ. ಗವರ್ಮೆಂಟ್ ಕಂಪನಿ. ಗವರ್ಮೆಂಟ್ ಕಂಪನಿ ಎಲ್ಲಾರು ಅಂತಾರೆ ಗವರ್ಮೆಂಟ್ ಕಂಪನಿ ಮಕ್ಕಳಿಗೆ ಇಲ್ಲ. ಗವರ್ಮೆಂಟ್ ಕಂಪನಿ ಅಂದ್ರ ಇದು ಗವರ್ಮೆಂಟ್ ಕಂಪನಿ ಐತಿ, ಕಂಡು ಹಿಡಿಬೇಕಲ್ಲ. ಗವರ್ಮೆಂಟ್ ಕಂಪನಿ ಅನ್ನೋದು ಎದಕ್ಕ? ಇದು ಗವರ್ಮೆಂಟ್ ಕಂಪನಿ ಅನ್ನೋದು ಎದಕ್ಕ? ಓನರ್ ಗವರ್ಮೆಂಟ್ ಇರ್ತಾರ, ಅದಕ್ಕೆ ನಾವು ಅಂತೀವಿ ಗವರ್ಮೆಂಟ್ ಕಂಪನಿ. ಓಕೆ. ಈಗ ಅದರಲ್ಲಿ ಮತ್ತ ಗವರ್ಮೆಂಟ್ ಕಂಪನಿದಲ್ಲಿನ 3 ಟೈಪ್ ಅದಾವಲ್ಲ. ಒಂದು ಸೆಂಟರ್ ಗವರ್ಮೆಂಟ್, ಆನಂತರ ಸ್ಟೇಟ್ ಗವರ್ಮೆಂಟ್, ಆನಂತರ ಸೆಮಿ ಗವರ್ಮೆಂಟ್. ಸೆಮಿ ಗವರ್ಮೆಂಟ್ ಇವ 3 ಟೈಪ್ ಗವರ್ಮೆಂಟ್ ಕಂಪನಿಗಳು ಇರ್ತಾವ. ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಸೆಮಿ ಗವರ್ಮೆಂಟ್. ಈಗ ಸೆಂಟರ್ ಗವರ್ಮೆಂಟ್ ಎದಕ್ಕೆ ಅನ್ನೋದು? ಗವರ್ಮೆಂಟ್ ಕಂಪನಿ ಅದಕ್ಕಂತ ಗೊತ್ತಾಗಲ್ಲ. ಗವರ್ಮೆಂಟ್ ಕಂಪನಿ ಅದಕ್ಕೆ ಅನ್ನೋದು ಪೊಲೀಸರ. ಅದು ಗವರ್ಮೆಂಟ್ ಐತಿ. ಗವರ್ಮೆಂಟ್ ಕಂಪನಿ ಅಂದ್ರೆ ಎದಕ್ಕ? ಈ ಕ್ವಶನ್ ಕೇಳೋಣ, ಇದು ನಮಗ್ ಗುರುತಿಲ್ಲ, ಆಗ ಜ್ಞಾನ ಬರ್ತೈತಿಲ್ಲ. ಗವರ್ಮೆಂಟ್ ಕಂಪನಿ ಹೋಗಲಿ ಅದಕ್ಕೆ. ಈಗ ಯಾವ ಕಂಪನಿದಲ್ಲಿ ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಗವರ್ಮೆಂಟ್ ಆತತಿ ಆ ಕಂಪನಿಗೆ ನಾವೇನಂತೀವಿ? ಗವರ್ಮೆಂಟ್ ಕಂಪನಿ. ಪ್ರಾಫಿಟ್ ಲಾಸ್ ಆತತಿ ಯಾರಿಗೆ? ಓನರ್ಗೆ ಏನಲ್ಲ. ಓನರ್ಗೆ ಏನಾಗೋದು ಅಂದ್ರೆ ಆ ಕಂಪನಿ ಓನರ್ ಗವರ್ಮೆಂಟೇ ಇರ್ಬೇಕು. ಅಲ್ಲಿ ಕೆಲಸ ಮಾಡೋರ್ಗೆ ಪೇಮೆಂಟ್ ಕೊಡ್ತಾರ. ಆದ್ರೆ ಪ್ರಾಫಿಟ್ ಲಾಸ್ ಯಾರಿಗೆ ಹೋಗ್ತೈತಿ? ಗವರ್ಮೆಂಟ್. ಅದಕ್ಕೆ ನಾವೇನಂತೀವಿ? ಗವರ್ಮೆಂಟ್ ಕಂಪನಿ. ಸೆಂಟರ್ ಗವರ್ಮೆಂಟ್ ಅಂದ್ರೆ ಪ್ರಾಫಿಟ್ ಲಾಸ್ ಸೆಂಟರ್ ಹೋಗ್ತೈತಿ. ಓಕೆ, ಅದಕ್ಕೆ ನಾವು ಸೆಂಟ್ರಲ್ ಗವರ್ಮೆಂಟ್. ಸ್ಟೇಟ್ ಗವರ್ಮೆಂಟ್ ಸ್ಟೇಟ್ ಹೋಗ್ತದೆ. ಕರ್ನಾಟಕ ಸ್ಟೇಟ, ಮಹಾರಾಷ್ಟ್ರ ಸ್ಟೇಟ, ಅದ್ರ ಪ್ರಾಫಿಟ್ ಲಾಸ್ ಅಲ್ಲೇ ಹೋಗ್ತದೆ. ಅದಕ್ಕೆ ನಾವು ಸ್ಟೇಟ್ ಗವರ್ಮೆಂಟ್ ಅಂತೀವಿ. ಈಗ ಸೆಂಟರ್ ಗವರ್ಮೆಂಟ್ ಒಂದು ಕಂಪನಿ ಗೋಕಾಕದಾಗ ಯಾವ್ದು ಐತಿವಿ ಇಲ್ಲೋ ಹೇಳಿ? ಯಾವ್ದಾರ ಒಂದು ಕಂಪನಿ ಹೆಸರು ಹೇಳಿ. ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್
ಅದಾವ ಇಲ್ಲೋ ಸೆಂಟ್ರಲ್ ಗೌರ್ಮೆಂಟ್ ಒಂದರಿ ಗೋಕಾಕ್ನೆ ಒಂದು ಕಂಪನಿ ಇದು ಸೆಂಟ್ರಲ್ ಗೌರ್ಮೆಂಟ್ ಐತಿ ಅಲ್ಲಿ ನಾವು ಜಾಬ್ ಹತ್ತಬೇಕು ಗೋಕಾಕ್ದಾಗ ಐತಿ ಯಾಕಂದ್ರೆ ಪೇಮೆಂಟು ಜಾಸ್ತಿ ಇರ್ತೈತಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಂಪನಿ ಯಾವ್ದೈತೋ ಇಲ್ಲೋ ಒಂದು ಹೆಸರು ಹೇಳ್ರಿ ಒಂದ ಬಾಳ ಬೇಡ BSNL ಕೇಳಿಲ್ಲ BSNL ಫುಲ್ ಫಾರ್ಮ್ ಏನ ಅದು ಗೊತ್ತಿಲ್ಲ ಇವು ಎಲ್ಲ ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ ಕೇಳ್ತಾರು ಇಂಥವೆಲ್ಲ ಕ್ವಶನ್ಗಳು ಬಂದು ಅಂದ್ರೆ ಹಿಂಗ BSNL ಫುಲ್ ಫಾರ್ಮ್ ಭಾರತೀಯ ಸಂಚಾರ ನಿಗಮ್ ಲಿಮಿಟೆಡ್ BSNL ಅಂತೀವಿ ನಾವು ಪೋಸ್ಟ್ ಆಫೀಸ್ ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಯಾಕಂದ್ರೆ ಅದರ ಎಲ್ಲ ನಿಯಂತ್ರಣ ಯಾರ್ದೈತಿ ಸೆಂಟ್ರಲ್ ಗೌರ್ಮೆಂಟ್ ಐತಿ ಸ್ಟೇಟ್ ಗೌರ್ಮೆಂಟ್ ಅದ್ರ ಪ್ರಾಫಿಟ್ ಲಾಸ್ ಎಲ್ಲ ಸ್ಟೇಟ್ ಗನ ಹೋಗ್ತೈತಿ ಪ್ರಾಫಿಟ್ ಆದ್ರೂ ಸ್ಟೇಟ್ ಕನ ಲಾಸ್ ಆದ್ರೂ ಸ್ಟೇಟ್ ಕನ ಸ್ಟೇಟ್ ಗೌರ್ಮೆಂಟ್ ಯಾವ್ದೈತಿಲ್ಲೋ ಗೋಕಾಕ್ದಲ್ಲಿ ಯಾವ್ದೈತಿ ಗೌರ್ಮೆಂಟ್ ಕಂಪನಿ ಇಲ್ಲ ಗೋಕಾಕ್ದಾಗ ಇರ್ಲಿ ಯಾವ್ದಾದ್ರು ಒಂದು ಹೇಳಿ KSRTC ಅಲ್ಲ ಮತ್ತ ಅದು ಸ್ಟೇಟ್ ಗೌರ್ಮೆಂಟ್ ಅಲ್ಲ KSRTC ಸ್ಟೇಟ್ ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ ಇದು ಎಲ್ಲರೂ ಮನ್ಯಾಗ ಕೊಟ್ಟ ನೋಡ್ರ ಗುರುತೈತಿ ಎಲ್ಲರಿಗೂ ಸೆಮಿ ಗೌರ್ಮೆಂಟ್ ಅರ್ಧ ಗೌರ್ಮೆಂಟ್ 50% ಕಿಂತ ಜಾಸ್ತಿ ಗೌರ್ಮೆಂಟ್ 51% ಪ್ರಾಫಿಟ್ ಯಾರಿಗೆ ಹೋಗ್ತೈತಿ ಗೌರ್ಮೆಂಟ್ ಉಳ್ಕಾದ 49 ಅಥವಾ 50% ಕಂಪ್ನಿಗೆ ಹೋಗ್ತೈತಿ ಪ್ರೈವೇಟ್ ಕಂಪನಿ ಆ ಕಂಪನಿಗಳಿಗೆ ನಾವು ಅಂತೀವಿ ಸೆಮಿ ಗವರ್ಮೆಂಟ್ ಅಂದ್ರೆ ಅರ್ಧ ಈ ಕಡೆ ಅರ್ಧ ಈ ಕಡೆ ಅಂತ ಕಂಪನಿ ಯಾವ್ದೈತಿಲ್ಲೋ ಇಲ್ಲಿ ಕರೆಂಟ್ ಬಂದವಲ್ಲ ಅದ್ರ ಮಾಲಕರು ಯಾರ್ದಾರು ಕರೆಂಟ್ KG ಅಂತೀವಿ ಕರ್ನಾಟಕ ಎಲೆಕ್ಟ್ರಿಕ್ ಬೋರ್ಡ್ ಅದ್ರಾಗ ಪ್ರೈವೇಟ್ ಕಂಪನಿಗಳು ಬಂದಾವ ನೋಡ್ರಿ ಟೆಸ್ಕಾಮ್ ಬೆಸ್ಕಾಮ್ ಇವು ಕಂಪನಿ ಅಲ್ಲ ಆ ಕಂಪನಿಗೆ ಅರ್ಧ ಹೋಗ್ತೈತಿ ಗೌರ್ಮೆಂಟ್ ಅರ್ಧ ಹೋಗ್ತೈತಿ KBಗೆ ಅರ್ಧ ಅದಕ್ಕೆ ನಾವು ಅಂತೀವಿ ಸೆಮಿ ಗವರ್ಮೆಂಟ್ ಕಂಪನಿ ಇದು ಒಂದು ಕಂಪನಿ ಟೈಪ್ ನಾಳೆ ಯಾವ ಕಂಪನಿ ಬರ್ತೈತಿ ಅಕೌಂಟಿಂಗ್ ಮಾಡಕ ಗೊತ್ತಾಗಂಗಿಲ್ಲ ಅದಕ್ಕಾಗಿ ನಮಗೆ ಗೊತ್ತಿರ್ಬೇಕು ಈ ಕಂಪನಿಗಳದಾವು ನೆಕ್ಸ್ಟ್ ಮುಂದ ಸೋಷಿಯಲ್ ಸರ್ವಿಸ್ ಕಂಪನಿ ಇದು ಸ್ವಲ್ಪ ನಮಗೆ ಗೊತ್ತಿರಬೇಕು ಸೋಷಿಯಲ್ ಸರ್ವಿಸ್ ಕಂಪನೀಸ್ ಎದಕ್ಕೆ ಅನ್ನೋದು ಸಾರ್ವಜನಿಕ ಬ್ಯಾಂಕಿಂಗ್ ಗೌರ್ಮೆಂಟ್ ಅಲ್ಲ ಬ್ಯಾಂಕ್ ಗೌರ್ಮೆಂಟ್ ಅಲ್ಲ ಗೌರ್ಮೆಂಟ್ ಕಂಪನಿ ಅಂತೀವಲ್ಲ ಬ್ಯಾಂಕ್ ಗೌರ್ಮೆಂಟ್ ಅಥವಾ ಸೋಷಿಯಲ್ ಸರ್ವಿಸ್ ಸೋಷಿಯಲ್ ಸರ್ವಿಸ್ ಅಂದ್ರ SSC ಸೋಷಿಯಲ್ ಸರ್ವಿಸ್ ಕಂಪನಿ ಸೋಷಿಯಲ್ ಅಂದ್ರೆ ಸಮಾಜ ಸೇವೆ ಮಾಡುವಂತ ಕಂಪನಿಗಳ ಆ ಕಂಪನಿಗಳಿಗೆ ನಾವು ಅಂತೀವಿ ಸೋಷಿಯಲ್ ಸರ್ವಿಸ್ ಕಂಪನೀಸ್ ಸಮಾಜ ಸೇವೆ ಮಾಡುವಂತ ಕಂಪನಿದ ಇದಕ್ಕೆ ಪ್ರಾಫಿಟ್ ಗಳಿಕೆ ಮಾಡೋ ಉದ್ದೇಶ ಇರಂಗಿಲ್ಲ ಸಮಾಜ ಸೇವೆ ಮಾಡಬೇಕಂತ ಇದರದ ಉದ್ದೇಶ ಇರ್ತೈತಿ ಅಂತ ಕಂಪನಿಗಳಿಗೆ ನಾವು ಅಂತೀವಿ ಸೋಷಿಯಲ್ ಸರ್ವಿಸ್ ಕಂಪನೀಸ್ ಗೋಕಾಕ್ದಾಗ ಯಾವ್ದಾರು ಒಂದಿದ್ರೆ ಹೇಳ್ರಿ ಇದು ಸೋಷಿಯಲ್ ಸರ್ವಿಸ್ ಕಂಪನಿ ಐತಿ ಅಂದ್ರ ಜನರದ ಸಮಾಜದ ಸೇವೆ ಮಾಡಬೇಕಾ ಈ ಉದ್ದೇಶದಿಂದ ಕಂಪನಿ ಮಾಡಿರ್ತಾರಲ್ಲ ಗೋಕಾಕ್ದಾಗ ಯಾವ್ದಾರು ಒಂದ್ ಐತಿಲ್ಲ ರೋಟರಿ ಕ್ಲಬ್ ಗುರ್ತೈತಿಲ್ಲ ಗೋಕಾಕ್ದಾಗ ಐತಿ ಅಲ್ಲಿ ಬ್ಲಡ್ ಬ್ಯಾಂಕ್ ರೋಟರಿದ ಅವ್ರು ಬ್ಲಡ್ ಇಟ್ಕೊಂಡ್ ಕೂತ್ ಬಿಟ್ಟಾರು ಯಾರಿಗಿರಿ ಬಂತಂದ್ರ ಕೊಡ್ಬೇಕಂತ ಏನ್ ರೊಕ್ಕ ತಗೋತಾರ ಅಲ್ಲಿ ಬ್ಲಡ್ ಬ್ಯಾಂಕ್ ದಾಗ ರೊಕ್ಕ ತಗೋತಾರೋ ಇಲ್ಲೋ ಬ್ಲಡ್ ತೊಗೊಳಕ್ ಹೋದ್ರ ರೊಕ್ಕ ತಗೋತಾರ ಅವ್ರ
ಎಷ್ಟ 900 1,000 ಅವ್ರದ್ದೇನ ಚಾರ್ಜಸ್ ಅಷ್ಟ ತಗೋತಾರ. ಆದ್ರೂ ಕೂಡ ಅವ್ರು ಲಾಸ್ ದಾಗ ಇರ್ತಾರ. ಅದೆಲ್ಲ ನಡ್ಸ್ಕೊಂಡು ಹೋಗ್ಲಕ್ಕ ಕ್ಲಬ್ ಅನ್ನ ಅವ್ರಿಗೆ ರೊಕ್ಕ ಕೊಡ್ತೈತಿ. ಓಕೆ, ಹಿಂಗ ಸೋಷಿಯಲ್ ಸರ್ವಿಸ್ ಮಾಡಕ ಕೆಲವೊಂದು ಕಂಪನಿಗಳು ಬರ್ತಾವ. ಫಸ್ಟ್ ಪೋಲಿಯೋ ಡೋಸ್ ಸ್ಟಾರ್ಟ್ ಮಾಡಿದವ್ರ ಅವ್ರ ಈ ನಮ್ಮ ಗೌರ್ಮೆಂಟ್ ಕಿಂತ ಮುಂಚೆ ರೋಟರಿ ಕ್ಲಬ್ ದವ್ರ ಅವ್ರ ಬಂದ ಮಕ್ಕಳಿಗೆಲ್ಲ ಡೋಸ್ ಹಾಕೋದು. ಪೋಲಿಯೋ ಗೊತ್ತೈತಿಲ್ಲ, ಪೋಲಿಯೋ ಡೋಸ್ ಹಾಕ್ಲತ್ತಾರ, ಈ ಗೌರ್ಮೆಂಟ್ ದವ್ರ ಹಾಕ್ಲತ್ತಾರ. ಮೊದಲು ಈ ರೋಟರಿ ಕ್ಲಬ್ ದವ್ರ ಹಾಕ್ತಿದ್ರು. ಎಲ್ಲಾರು ಬಂದ ಅಲ್ಲಿಂದ ಮೇಲಿಂದ ದುಡ್ಡು ಬರ್ತಿತ್ತು, ಅದ್ ಔಷಧ ತಗೋದು. ಆ ರೋಟರಿ ಕ್ಲಬ್ ಒಳಗೆ ಯಾರು ಮೆಂಬರ್ ಅದಾರೋ ಅವ್ರ ಹೋಗಿ ಎಲ್ಲ ಬ್ಯಾನರ್ ಹಚ್ಚೋದು, ಮಂದಿಗೆ ಹೇಳೋದು, ಅಲ್ಲಿಂದ ತಂದು ಡೋಸ್ ಹಾಕೋದು, ಅದ್ರದ್ದೆಲ್ಲ ಅವರೇ ನಿಂತು ಮಾಡ್ಬೇಕು. ಅಂತ ಒಂದು ಕಂಪನಿ ಸೋಷಿಯಲ್ ಸರ್ವಿಸ್ ಕಂಪನಿ. ನಿಮಗೆ ಏನ್ ಬೇಕಾದ ಪ್ರಾಬ್ಲಮ್ ಆಯ್ತು, ಶಿಕ್ಷಣದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಐತಿ, ಮನಿ ಪ್ರಾಬ್ಲಮ್ ಐತಿ, ನಮಗ್ ಮುಂದೆ ಕಲೀಲಾಕ್ ಹೋಗ್ಬೇಕಾಗೈತಿ, ಅದ್ರ ರೊಕ್ಕಿಲ್ಲ, ಅಲ್ಲಿ ಹೋಗಿ ಹೇಳ್ರಿ, ಅವ್ರು ನಿಮಗೆ ಕೊಡ್ತಾರ. ಏನ್ ಬೇಕಾದ್ರೆ ನಿಮಗೆ ಸಹಾಯ ಮಾಡ್ತಾರ. ಅಂತ ಒಂದು ಕಂಪನಿ ಸೋಷಿಯಲ್ ಸರ್ವಿಸ್ ಕಂಪನೀಸ್. ಓಕೆ, ಲಾಸ್ಟ್ ಒಂದು ನೋಡ್ಕೊಂಡು ನಾವು ಕೋಆಪರೇಟಿವ್ ಕಂಪನಿ. ಇದಂತೂ ನಮಗೆ ಟಾಪಿಕ್ ಇರ್ತೈತಿಲ್ಲ. ಕಾಮರ್ಸ್ ಅವ್ರಿಗೆ ಒಂದು ಸ್ಪೆಷಲ್ ಬುಕ್ ಐತಿ, ಕೋಆಪರೇಟಿವ್ ಕಂಪನಿ. ಕೋಆಪರೇಟಿವ್ ಅಂದ್ರ ಕೋಆಪರೇಟಿವ್ ಕಂಪನಿ ಅಂದ್ರ ಕೋಆಪರೇಟಿವ್ ಕಂಪನಿ ಅಂದ್ರ ಅದಾವಿಲ್ಲ. ಕೋಆಪರೇಟಿವ್ ಕೋ ಅಂದ್ರ ಎಲ್ಲಾರು ಕೂಡಿಸಿ ನಡೆಸುವಂತ ಒಂದು ಕಂಪನಿ. ಕೋ ಆಪರೇಟಿವ್ ಒಂದಕ್ಕೊಂದ ಎಲ್ಲಾರು ಕೂಡಿಸಿ ಒಂದು ಏನ್ ಕಂಪನಿ ನಡೆಸ್ತಾರೋ ಅದಕ್ಕೆ ನಾವಂತೀವಿ ಕೋಆಪರೇಟಿವ್ ಕಂಪನಿ. ಅದಕ್ಕೆ ಸಹಕಾರ ಅಂತ ಅಲ್ಲ, ಸಹಕಾರ ಆ ಕಂಪನಿ ಹೆಸರು ಐತಲ್ಲ. ಈಗ ಕೇಳಿರ್ಲಿ, ಅವಾಗ ಸೊಸೈಟಿಗಳ ಊರಾಗ ಸೊಸೈಟಿಗಳು ಅದಾವಲ್ಲ, ಆ ಕೋಆಪರೇಟಿವ್ ಸೊಸೈಟಿನ ಅಂತೀವಲ್ಲ. ಕೋಆಪರೇಟಿವ್ ಬ್ಯಾಂಕ್ಗಳು ಅದಾವು ಅಲ್ಲ, ಈ ಬ್ಯಾಂಕ್ಗಳ ಬೇರೆ, ಕೋಆಪರೇಟಿವ್ ಬ್ಯಾಂಕ್ಗಳ ಬೇರೆ. ಗವರ್ಮೆಂಟ್ ಬ್ಯಾಂಕ್ ಬೇರೆ, ಕೋಆಪರೇಟಿವ್ ಬ್ಯಾಂಕ್ ಬೇರೆ. ಈಗ ಕೋಆಪರೇಟಿವ್ ಅಂದ್ರೆ ಅರ್ಥ ಆಗ್ತಿಲ್ಲ. ಕೋಆಪರೇಟಿವ್ ಹೆಸರಿನಾಗ ಐತಿ. ಕೋ ಅಂದ್ರ ಕೋಆರ್ಡಿನೇಟ್ ದಿಂದ ನಾವೆಲ್ಲರೂ ಕೂಡಿಸಿ ಆಪರೇಟ್ ಮಾಡೋಣ ಅಂದ್ರ, ಆಪರೇಟಿವ್ ಅಂದ್ರೆ ನಡೆಸೋನು, ಎಲ್ಲಾರು ಕೂಡಿಸಿ ನಡೆಸುವಂತ ಒಂದು ಕಂಪನಿ. ಅದಕ್ಕೆ ನಾವಂತೀವಿ ಕೋಆಪರೇಟಿವ್ ಕಂಪನಿ. ಅದಕ್ಕೆ ಕನ್ನಡದಲ್ಲಿ ಸಹಕಾರನ ಅಂತ. ಅಂದ್ರ ಇದರಲ್ಲಿ ಸೇವೆ ಯಾರ್ದು ಮಾಡಾಕಿಲ್ಲ, ಇವ್ರ ನಮ್ಮದ್ ನಾವ ಸೇವೆ ಮಾಡ್ಕೊಳ್ಳೋದು ಅಂತ ಕಂಪನಿ. ಅಂದ್ರೆ ಇದ ಸೋಷಿಯಲ್ ಸರ್ವಿಸ್ ಅಂತೀವಿ, ಮತಾಬದ ಸೇವೆ ಮಾಡ್ಲಾಕ ಒಂದು ಕಂಪನಿ. ಅದ್ರ ಕೋಆಪರೇಟಿವ್ ನಾವು ಮತಾದ ಸೇವೆ ಮಾಡ್ಲತ್ತಿಲ್ಲ, ನಮ್ಮದ್ ನಾವ ಸೇವೆ ಮಾಡ್ಕೊಳತ್ತಿದೀವಿ ಅಂತ ಕಂಪನಿಗಳಿಗೆ ನಾವು ಹೇಳ್ತೀವಿ ಕೋಆಪರೇಟಿವ್ ಕಂಪನಿ. ಆ ಕಂಪನಿ ಎಲ್ಲಾರು ಕೂಡಿಸಿ ನಡೆಸ್ತಾರು, ಸಹಕಾರದಿಂದ, ಎಲ್ಲಾರು ಸಹಕಾರದಿಂದ ನಡೆಯುವಂತ ಒಂದು ಕಂಪನಿ. ಆ ಕಂಪನಿಗಳಿಗೆ ನಾವೇನಂತೀವಿ ಕೋಆಪರೇಟಿವ್ ಕಂಪನಿ. ಗೊತ್ತಾಯ್ತಾ? ಗೊತ್ತಾಯ್ತಿಲ್ಲ ಕೋಆಪರೇಟಿವ್ ಕಂಪನಿ. ಯಾಕೋ ಕ್ಲಿಯರ್ ಆಗಿಲ್ಲ ಮೈಂಡ್ ದಾಗಿಲ್ಲ. ಯಾಕಂದ್ರೆ ಬಹಳ ಕನ್ಫ್ಯೂಷನ್. ಸೋಷಿಯಲ್ ಸರ್ವಿಸ್ ಅಂದ್ರೆ ಹಂಗ ಬರ್ತೈತಿ, ಕೋಆಪರೇಟಿವ್ ಅಂದ್ರೆ ಎಲ್ಲಾರು ನಡೆಸೋತಾರಲ್ಲ, ಮತ್ತೆ ಮೇಲ್ಗಡೆ ಪಾರ್ಟ್ನರ್ಶಿಪ್ ದಾಗೂ ಎಲ್ಲಾರು ನಡೆಸ್ತಾರ, ಅದಕ್ಕೆ ಕೋಆಪರೇಟಿವ್ ಅನ್ನಂಗಿಲ್ಲ. ಆ ಪಾರ್ಟ್ನರ್ಶಿಪ್ ಒಳಗಡೆ ಅವ್ರದ ಪ್ರಾಫಿಟ್ ಮಾಡ್ಕೋಬೇಕನ್ನೋದು ಉದ್ದೇಶ ಇರ್ತೈತಿ. ಅಲ್ಲಿ 8 ಮಂದಿ ಇದ್ರು ಕೂಡ ಪ್ರಾಫಿಟ್ ಮಾಡ್ಕೊಳ್ಳೋ ಉದ್ದೇಶದಿಂದ ಅವ್ರು ಮಾಡಿರ್ತಾರ. ಆದ್ರೆ ಕೋಆಪರೇಟಿವ್ ದಾಗ ಪ್ರಾಫಿಟ್ ಮಾಡ್ಕೊಳ್ಳೋ ಉದ್ದೇಶ ಇರಂಗಿಲ್ಲ, ಸಹಾಯ ಮಾಡೋ ಉದ್ದೇಶ ಇರ್ತೈತಿ. ಸಹಾಯ ಬೇರೆಯವ್ರಿಗೆ ಮತ್ತ ನಮಗ್ ನಾವ ಮಾಡ್ಕೊಳ್ಳೋದು, ನೀವು ನನಗ್ ಮಾಡೋದು, ನಾನು ನಿಮಗೆ ಮಾಡ್ಕೊಳ್ಳೋದು, ಈ ಉದ್ದೇಶದಿಂದ ಆ ಕಂಪನಿ ಮಾಡಿರ್ತಾರೆ. ಅರ್ಥ ಆಗ್ಲಿಲ್ಲ? ಅದ್ ಹೆಂಗ್ ಮಾಡ್ಕೋತಾರ? ಒಂದು ಎಕ್ಸಾಂಪಲ್ ಇಲ್ಲೇ ತಿಳ್ಕೊಂಡು ಅಂದ್ರೆ ನಿಮ್ಗ ಕ್ಲಿಯರ್ ಆಗ್ತೈತಿ ಕೋಆಪರೇಟಿವ್ ಅಂದ್ರೆ ಏನ. ಆ ಉದ್ದೇಶನ ಇರೋದು ಬೇರೆ, ಮತ್ತೆ ಈಗ ನಡೆಸಿರೋದು ಬೇರೆ ನಡೆಸ್ಯಾರ ಕೋಆಪರೇಟಿವ್ ಅಂತ. ಈಗ ಒಂದು ಹಳ್ಳಿದಲ್ಲಿ ಕೆಲವೊಂದು ವ್ಯಕ್ತಿಗಳ ಏನಾರೇ ಬೇಕಂದ್ರ ಗೋಕಾಕ್ ಬರ್ತಾರಲ್ಲ, ಏನಾರೇ ಒಂದು ಮೆಡಿಸಿನ್ ಬೇಕು ಎಲ್ಲಿ ಬರ್ತಾರೋ ಗೋಕಾಕ್, ಏನಾರೇ ಒಂದು ವಸ್ತು ಬೇಕು ಗೋಕಾಕ್. ದಿನ 100 ಮಂದಿ ಬರ್ತೈತಿಲ್ಲ. 10 ರೂಪಾಯಿ ಗೋಳೆ ಬೇಕಂದ್ರೂ ಓಡಿ ಬರ್ತೈತಲ್ಲ. ಇಲ್ಲಿ ಬಂದ ಆ 10 ರೂಪಾಯಿ ಗೋಳೆ ತೊಗೊಳಕ 40-50 ರೂಪಾಯಿ ಬಸ್ ಚಾರ್ಜ್ ಆಗ್ತೈತಿ, ಅಥವಾ ಬೈಕ್ನಾಗ ಪೆಟ್ರೋಲ್ ಹಾಕೊಂಡು ಬರ್ತೈತಿ. ಡೈಲಿ ಬರತ್ತಾರ ಅಲ್ಲ, ಎಷ್ಟು ವೇಸ್ಟ್ ಆಗ್ತೈತಿ ಅಮೌಂಟ್. ಅದಕ್ಕಾಗಿ ಆ ವ್ಯಕ್ತಿಗಳು ಏನ್ ಮಾಡ್ತಾರು, ದಿನ ಎಟ್ಟಲ್ಲಿ ಹೋಗೋದಪ್ಪ, ಅಲ್ಲಿ 10 ರೂಪಾಯಿ ಸಲುವಾಗಿ ಹೋಗೋದು. ಅಲ್ಲೇ ಊರಾಗಿನ ಮಂದಿ ಮಾತಾಡಿ ಅಲ್ಲಿ ಆ ವಸ್ತು 10 ರೂಪಾಯಿ ಸಿಗ್ತೈತಲ್ಲ,
ನಾವೇನ್ ಮಾಡ್ಕೊಳ್ಳು, ನಾವೇ ಎಲ್ಲ ದುಡ್ಡು ಒಳೆ ಮಾಡ್ಕೊಂಡ ನಮಗ್ ಹತ್ತುವಂತ ವಸ್ತುಗಳು ನಾವೇ ತಂದು ಇಟ್ಕೊಳ್ಳು. ಪ್ರತಿ ಒಂದ್ಸಲ ಅಲ್ಲಿ ಓಡಿ ಹೋಗೋದು ಬೇಡ, ನಾವೇ ತಂದು ಇಟ್ಕೊಳ್ಳು. 10 ರೂಪಾಯಿ ವಸ್ತು 15 ರೂಪಾಯಿಗೆ ನಾವ ತಗೊಂಡು ಹೋಗೋದು ಬರೋದು ಉಳಿತು. ಆ ನಂತರ ಬಸ್ ಚಾರ್ಜ್ ಉಳಿತು, 5 ರೂಪಾಯಿ ಹೋಗೋಲ್ಲ ಯಾಕು. ಮ್ಯಾಲಿಂದ 5 ರೂಪಾಯಿ ಏನು ಪ್ರಾಫಿಟ್ ಆಗ್ತೈತಿಲ್ಲ, ಆ 5 ರೂಪಾಯಿದಿಂದ ಆ ನಡೆಸ್ಲಾಕ ಏನ್ ನಾವು ವರ್ಕರ್ಸ್ ನಿಂತಿರ್ತೀವಿ ಅವ್ರಿಗೆ ಪಗಾರ ಕೊಡೋಣ. ಈ ಒಂದು ಉದ್ದೇಶದಿಂದ ಆ ವ್ಯಕ್ತಿಗಳೆಲ್ಲ ಕೂಡಿಸಿ ಒಂದು ಅಂಗಡಿ ಹಾಕ್ತಾರ, ಕೋಆಪರೇಟಿವ್ ಕಂಪನಿ ಹಾಕ್ತಾರ. ಅದ್ರಾಗ ಅವರೇ ಎಲ್ಲ ವಸ್ತುಗಳು ತಂದು ಇಟ್ಕೋತಾರ. ಓಕೆ, ತಂದು ಇಟ್ಕೊಂಡ ಎಲ್ಲರಿಗೆ ಅದ ಕೊಡ್ತಾರ, ತಾವ ತಗೋತಾರ, ಮತ್ತ ಬೇರೆದವ್ರಿಗೆ ಏನಿಲ್ಲ. ಈ ಉದ್ದೇಶದಿಂದ ಮಾಡಿದಂತ ಕಂಪನಿ ಅಲ್ಲಿ ಪ್ರಾಫಿಟ್ ಅವ್ರೇನು ಗಳಿಕೆ ಮಾಡ್ಕೊಳಂಗಿಲ್ಲ, ಆದ್ರೆ ನಮಗ ಅನುಕೂಲ ಆಗಲಿ ಅಂತ ಅವ್ರ ಎಲ್ಲ ವಸ್ತುಗಳ ತಂದು ಇಟ್ಕೊಂಡ ಅಲ್ಲಿ ಯೂಸ್ ಮಾಡ್ಕೊತಾರೆ. ಅದಕ್ಕೆ ನಾವು ಅಂತೀವಿ ಕೋಆಪರೇಟಿವ್ ಕಂಪನಿ. ಮೊದಲಂತೂ ಹೆಂಗಿತ್ತು, ಈಗಂತೂ ಇಲ್ ಬಿಡ್ರಿ, ಕೋಆಪರೇಟಿವ್ಗಳು ಸ್ವಲ್ಪ ಕಡಿಮೆ ಆಗಿದಾವು. ಈ ಕೋಆಪರೇಟಿವ್ ಕಂಪನಿಗಳಿಗೆ ಗೌರ್ಮೆಂಟ್ ಸಹಾಯ ಮಾಡ್ತಿದ್ವಿ. ಯಾಕಂದ್ರ ಪಾಪ ನಮಗಂತೂ ಏನ್ ಮಾಡ್ಲಕ್ ಆಗ್ಲಿಲ್ಲ, ಅವ್ರಿಗೆ ತಮ್ಮ ತಾವರೇ ಮಾಡ್ಕೊಳತಾರ. ಇದು ನಿಮಗ ಸ್ವಲ್ಪ ತಗೋರಿ ಸಹಾಯ ನಮ್ಮಿಂದ ಅಂತ ಗೌರ್ಮೆಂಟ್ನು ಸಹಾಯ ಮಾಡ್ತಿದ್ರು. ಈಗ ಮೊದಲ ಹಳ್ಳಿಯಾಗ ಬ್ಯಾಂಕ್ಗಳು ಇದ್ದಿದ್ದಿಲ್ಲಲ್ಲ, ಹಳ್ಳಿಯಾಗ ದುಡಿಲಾಕ ಹೋಗ್ತಿದ್ವು, ದಿವ್ಸಿಗೆ 10 ರೂಪಾಯಿ ಸಿಕ್ತಿದ್ವು, 20 ರೂಪಾಯಿ ಸಿಕ್ತಿದ್ವು. ಹೆಣ್ಮಕ್ಳು ಹೋಗ್ತಿದ್ರು, ಅವು ತಂದು ಇಡ್ತಿದ್ವು ಅಂದ್ರ ಅವ್ರು ಬಂದ್ ಮತ್ ಬಡದ್ ಕಸ್ಕೊಂಡ ತಗೊಂಡ್ ಹೋಗ್ತಿದ್ರು ಮನೆಯಾಗಿನವ್ರ. ಅದ್ ಮತ್ ನಡ್ರಿ ಚಲನ ಅವು ರೊಕ್ಕ ಏನ್ ಮಾಡೋದು. ಮತ್ತ ಅದ ತಂದ ಸಿಟಿ ಒಳಗ ಬ್ಯಾಂಕ್ನ್ಯಾಗ ಇಡ್ಬೇಕಂದ್ರ 20 ರೂಪಾಯಿ ಏನ್ ಇಡೋದ ದಿನ. ಆ ಹೋಗೋ ಬರೋ ಬಸ್ ಚಾರ್ಜ್ ಆಗ್ತೈತಿ 20 ರೂಪಾಯಿ, ಆ ಖರ್ಚಾಗೆ ಹೋಗ್ತಿತ್ತು. ಅದಕ್ಕಾಗಿ ಅವ್ರ ಏನ್ ಮಾಡಿದ್ರು, ಗೌರ್ಮೆಂಟ್ದವ್ರ ಅದ ಊರಿನಾಗ ಕೋಆಪರೇಟಿವ್ ಸೊಸೈಟಿಗಳು ಮಾಡಿದ್ರು. ನಿಮ್ದು ಎಷ್ಟು ಬೇಕಾದಿರ್ಲಿ ನಮ್ ಕಡೆ ತಂದು ಕೊಡ್ರಿ, ಎಲ್ಲರೂ ಅಲ್ಲಿ ತಂದು ಕೊಡ್ತಿದ್ರು. ಆ ಎಲ್ಲರದ್ದು ರೊಕ್ಕ ತಗೋತಾನು, ಅವ್ ಒಂದ ವ್ಯಕ್ತಿ ಹೋಗಿ ಅಲ್ಲಿ ಬ್ಯಾಂಕ್ನ್ಯಾಗ ಇರ್ತಾನ. ಅನುಕೂಲ ಆತಲ್ಲ. ಇವ್ರು ಎಲ್ಲಾರು ಹೋಗೋದಿನ ಒಬ್ಬ ವ್ಯಕ್ತಿ ಹೋಗ್ತಿದ್ರು. ಹಿಂಗ ಕೋಆಪರೇಟಿವ್ ಸೊಸೈಟಿಗಳು ಬಂದು, ಆ ನಂತರ ಮುಂದೆ ಬ್ಯಾಂಕ್ಗಳು ಬಂದು, ಅಂಗಡಿಗಳು ಬಂದು, ಗವರ್ಮೆಂಟ್ ಅದೊಂದು ಕೋಆಪರೇಟಿವ್ ಆಕ್ಟ್ ಅನ್ನ ಸ್ಟಾರ್ಟ್ ಮಾಡಿತು. ಓಕೆ, ಗೊತ್ತದು ಕೋಆಪರೇಟಿವ್ ಕಂಪನೀಸ್. ಇನ್ನ ಲಾಸ್ಟ್ ಒಂದ ಇದೇನು ಕಂಪನಿ ಅಲ್ಲ, ಟ್ರೇಡಿಂಗ್ ಮತ್ತೆ ನಾನ್ ಟ್ರೇಡಿಂಗ್. ಇದು ಒಂದು ಟೈಪ್ ಕಂಪನಿನ ಟ್ರೇಡಿಂಗ್ ಕಂಪನಿ ಅಂತೀವಿ ನಾವು, ನಾನ್ ಟ್ರೇಡಿಂಗ್ ಕಂಪನಿ. ಟ್ರೇಡಿಂಗ್ ಕಂಪನಿ ಅದಕ್ಕೆ ಅನ್ನೋದು ಅಂಗಡಿ ಮೇಲೆ ಬರ್ದಿರ್ತಲ್ಲ, ಟ್ರೇಡಿಂಗ್ ಕಂಪನಿ, ಟ್ರೇಡ್ಗಳಲ್ಲಿ ನಡೀತಾವು. ಟ್ರೇಡಿಂಗ್ ಕಂಪನಿ ಅಂದ್ರ ಯಾವ ಕಂಪನಿದಲ್ಲಿ ಒಂದು ವಸ್ತು ತಗೊಂಡ ವಸ್ತು ಮಾರಾಟ ಮಾಡ್ತಾನ, ಆ ಕಂಪನಿಗಳಿಗೆ ಅಂತೀವಿ ಟ್ರೇಡಿಂಗ್ ಕಂಪನಿ. ಆ ವಸ್ತುಗಳ ತಗೊಳ್ದ, ಕೊಂಡ್ಕೊಳ್ದ, ಆನಂತರ ಮಾಡ್ಕೊಳ್ಳೋದು, ಆ ಕಂಪನಿಗಳಿಗೆ ನಾವು ಅಂತೀವಿ ಟ್ರೇಡಿಂಗ್ ಕಂಪನಿ. ನಾನ್ ಟ್ರೇಡಿಂಗ್ ಕಂಪನಿ ಅಲ್ಲಿ ಕೊಂಡ್ಕೊಳ್ಳಂಗಿಲ್ಲ, ಏನ್ ಮಾರಾಟ ಮಾಡಂಗಿಲ್ಲ, ಅವಕ್ಕೆ ನಾವು ಅಂತೀವಿ ನಾನ್ ಟ್ರೇಡಿಂಗ್ ಕಂಪನೀಸ್. ಟ್ರೇಡಿಂಗ್ ಕಂಪನಿ ಎಕ್ಸಾಂಪಲ್ ಅಂತೂ ಬಹಳಷ್ಟು ಅದಾವೆ. ಅಂಗಡಿ ತಗೊಂಡ್ರು ಅದ್ರ ಟ್ರೇಡಿಂಗ್ ಅನ್ಬೋದು. ಈ ಅಂಗಡಿಗಳು ಅದಾವಲ್ಲ, ವಸ್ತುಗಳು ನಾವು ರೇಷನ್ ಅಂತ ತೊಗೊಂಡ್ಬರ್ತೀವಿ, ಆಗ ಟ್ರೇಡಿಂಗ್ ಕಂಪನಿ. ನಾನ್ ಟ್ರೇಡಿಂಗ್ ಕಂಪನಿ ಒಂದರಿ ಗೋಕಾಕದಾಗ ಐತಿ, ಗೋಕಾಕದಾಗ ಒಂದರಿ, ಅಲ್ಲಿ ಕೊಂಡ್ಕೊಳ್ಳಂಗಿಲ್ಲ, ಮಾರಾಟ ಮಾಡಂಗಿಲ್ಲ, ಆದ್ರೂ ಕಂಪನಿ ಐತಿ, ನಾನ್ ಟ್ರೇಡಿಂಗ್ ಕಂಪನಿ. ನಾನೇ ಹೇಳಿ ಒಂದ್ ಹೆಸರ, ಇಮೇಜ್ ಕಂಪ್ಯೂಟರ್ ಅಕಾಡೆಮಿ ಗೊತ್ತೈತಿಲ್ಲ, ಗೊತ್ತೈತಲ್ಲ. ಇದು ಟ್ರೇಡಿಂಗ್ ಆಯ್ತು, ನಾನ್ ಟ್ರೇಡಿಂಗ್ ಆಯ್ತು. ಇದು ಟ್ರೇಡಿಂಗ್ ಆಯ್ತು, ನಾನ್ ಟ್ರೇಡಿಂಗ್. ಇಲ್ಲಿ ಪರ್ಚೇಸ್ ಸೇಲ್ಸ್ ಏನಾಗ್ತೈತಿ, ಏನಿಲ್ಲ. ಇಲ್ಲಿ ಓನ್ಲಿ ಕಲಿಯೋದು ಅಂದ್ರ ಸರ್ವಿಸ್ ಪ್ರೊವೈಡ್ ಮಾಡುವಂತ ಕಂಪನಿಗಳು ಎಲ್ಲ ನಾವು ಅಂತೀವಿ ನಾನ್ ಟ್ರೇಡಿಂಗ್ ಕಂಪನೀಸ್. ಅಂದ್ರೆ ಅಲ್ಲಿ ಸೇವೆಗಳು ಕೊಡ್ತಾರ. ಕೊರಿಯರ್ ಕಂಪನಿ ಅದು ನಾನ್ ಟ್ರೇಡಿಂಗ್ ಐತಿ, ಆ ಕಡೆ ಕೊಡೋದು, ಆ ಕಡೆ ಕೊಡೋದು. ಟ್ರಾನ್ಸ್ಪೋರ್ಟ್ ಇವೆಲ್ಲ ನಾನ್ ಟ್ರೇಡಿಂಗ್. ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ತಾರೋ, ಹಾಸ್ಪಿಟಲ್ದಾಗ ಅವ್ರೇನು ಕೊಂಡ್ಕೋತಾರೋ, ಏನ್ ಮಾರಾಟ ಮಾಡ್ತಾರೋ ಅಲ್ಲ, ಸೇವೆ ಕೊಡ್ತಾರ. ಅಂತ ಕಂಪನಿಗಳು ಇದ್ದು ಸೇವೆ ಸರ್ವಿಸ್ ಪ್ರೊವೈಡ್ ಮಾಡುವಂತ ಕಂಪನಿಗಳಿಗೆ ನಾನ್ ಟ್ರೇಡಿಂಗ್ ಕಂಪನಿ. ಅಲ್ಲೇನ್ ಸೇವೆ ಮಾಡ್ತಾರಂದ್ರ ಫ್ರೀದಾಗ ಮಾಡಂಗಿಲ್ಲ, ರೊಕ್ಕ ತಗೊಂಡ್ ಮಾಡ್ತಾರ. ಫ್ರೀದಾಗ ಮಾಡಿದ್ರೆ ಸೋಷಿಯಲ್ ಸರ್ವಿಸ್ ಅಂತೀವಿ, ರೊಕ್ಕ ತಗೊಂಡ್ ಮಾಡಿದ್ರ ಓನ್ಲಿ ನಾನ್ ಟ್ರೇಡಿಂಗ್ ಕಂಪನಿಗಳ. ಅಂದ್ರ ಇಷ್ಟೊಂದು ಕಂಪನಿ ಟೈಪ್ಗಳದಾವು. ಇದ್ರಾಗಿದ್ದು ಯಾವ್ದಾರೆ ಒಂದು ಕಂಪನಿ ನಮಗ ಮಾಡಬೇಕು, ಮುಂದೆ ಹೋಗಿ ಯಾವ ಕಂಪನಿ ಬರ್ತೈತಿ, ಯಾವ ಟೈಪ್ ಇರ್ತೈತಿ, ಅಲ್ಲಿ ವ್ಯವಹಾರಗಳು ಹೆಂಗ್ ನಡೀತಾವು, ಏನೇನ್ ನಡೀತಾವು, ಯಾವ್ಯಾವ ವ್ಯವಹಾರಗಳು ನಡೀತಾವು ನಮಗ್ ಗೊತ್ತಿರ್ಬೇಕು. ಗೊತ್ತಾದ್ವಿವ ಟೈಪ್ ಆಫ್ ಕಂಪನೀಸ್. ಮುಂದೆ ನಾವು ಒಂದೊಂದೊಂದು ನೋಡ್ಕೊಂತ ಹೋಗೋದು.
ಈಗ ಪ್ರತಿ ಒಂದು ಕಂಪನಿದಲ್ಲಿ